ಕೂಡಿ ಬಂದ ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಚಲಿಸ್ತಾ ಇದ್ದೇವೆ. ಹೋದ ವಾರದಲ್ಲಿ ದೇವರು ಮಾತಾಡಿದ್ರು. ರಕ್ಷಣೆ ಹೊಂದಿದ್ರೆ ಸಾಕಾಗೋದು, ಆದರೆ ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕು. ರಕ್ಷಣೆ ಹೊಂದಿದ ತಕ್ಷಣ ದೇವ್ರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಆವಾಗಲೇ ಕರ್ಕೊಂಡು ಹೋಗ್ಬೋದು. ಕರ್ಕೊಂಡು ಹೋಗಲ್ಲ, ಸ್ವಲ್ಪ ಪ್ರೋಸೆಸ್, ಅದಕ್ಕೆ ಸಭೆ ಏರ್ಪಡಿಸಿ ಸೇವಕರನ್ನ ಏರ್ಪಡಿಸಿ ಇಲ್ಲಿ ಸಿದ್ಧತೆ ಮಾಡಿ ಅವನ್ನ ಪರಲೋಕ ರಾಜ್ಯಕ್ಕೆ ದೇವ್ರ ಕೈಗೆ ಒಪ್ಪಿಸಬೇಕಾಗಿದೆ. ಮೊದಲಿಗೀತಿಗೆ ಆ ಮ್ಯಾರೇಜ್ ಸಿದ್ಧತೆ, ಅದಕ್ಕೋಸ್ಕರ ಸಭೆಯನ್ನು ಏರ್ಪಡಿಸಿದ್ದಾರೆ ಅಂತ ನೋಡಿದ್ವಿ. ಅದರಿಂದ ನಾವು ದೇವ್ರು ನಂಬ್ಕೊಂಡಿದ್ದೇ ಒಂದು ದೊಡ್ಡ ಸಂತೋಷವಾಗಿ, ಅಜ್ಞಾನವಾಗಿ, ಸಮಯಕ್ಕೆ ತಕ್ಕಂಗೆ ಸಭೆಗೆ ಬರೆದಾಗೆ 10 ಗಂಟೆ ಸಭೆ ಅಂದರೆ 10:15 ಬರೋದು, ಇವೆಲ್ಲ ಪಾಪಗಳು. ಇವೆಲ್ಲ ಬದಲಾಗಬೇಕು. ಭಯ, ಭಕ್ತಿ, ನಡುಕ ದೇವರ ಮೇಲೆ ಹೆಚ್ಚಾಗಬೇಕು. ಅದರಿಂದ ದಿನೇ ದಿನೇ ಆತ್ಮಿಕದಲ್ಲಿ ಬೆಳೆದು ಬರುವಿಕೆಗೆ ಪರಲೋಕ ರಾಜ್ಯ ಸೇರಬೇಕು. ಸೇವಕರ ಕೆಲಸ ಜನಗಳನ್ನ ಪರಲೋಕ ರಾಜ್ಯಕ್ಕೆ ನಡೆಸುವಂಥದ್ದು. ದೇವರು ಈ ರೀತಿ ಮಾಡಬೇಕಾಗಿ ನಾವು ಹೋದ ವಾರ ನೋಡಿದ್ವಿ. ದೇವರು ಮಾತಾಡಿದ್ರು. ಈ ವಾರದಲ್ಲಿ ಇವತ್ತಿನ ದಿನದಲ್ಲಿ ದೇವರು ಕೊಟ್ಟಿರುವ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಪ್ರಾರಂಭ ದಿನ ಯೇಸು ಸ್ವಾಮಿ ಪ್ರಾರಂಭ ದಿನದಲ್ಲಿ 12 ಜನ, 2000 ವರ್ಷಗಳ ಹಿಂದೆ 12 ಜನನ ಲೋಕವೇ ಕೆಟ್ಟೋಗಿತ್ತು, ಪಾಪದಲ್ಲಿ ತುಂಬಿತ್ತು. ಅವ್ರು ಯೇಸು ಸ್ವಾಮಿ ಬಂದು ಅವನ ಆತ್ಮಿಕದಲ್ಲಿ 3.5 ವರ್ಷ ನಡೆಸ್ತಾರೆ ಅವ್ರ ಜೊತೆಗಿಟ್ಕೊಂಡು. ಈ 3.5 ವರ್ಷ ಅವರು ತನ್ನ ನಡೆಸಿ ಮತ್ತು ಪರಿಶುದ್ಧಾತ್ಮ ಹೋದ ಮೇಲೆ 120 ಜನ ಅಪೊಸ್ತಲರು 2ರಲ್ಲಿ ನಾವು ನೋಡ್ತೀವಿ. 120 ಜನ ಒಂದು ಜಾಗದಲ್ಲಿ ಕೂಡಿರ್ಬೇಕಾದ್ರೆ ಪರಿಶುದ್ಧಾತ್ಮ ಅವ್ರನ್ನ ಸುರಿಸಿದ್ರು. ಅಂದರೆ ಆವಾಗಿಂದ ಯೇಸು ಸ್ವಾಮಿ ಭೂಮಿಗೆ ಕಾಲಿಟ್ಟಾಗಿಂದ ಈ 12 ಜನ ಅಪೊಸ್ತಲರ ಮೂಲಕ ಇದುವರೆಗೂ ಸಂತತಿಯಾಗಿ ಆ ಆತ್ಮಿಕತೆ, ಆ ಸ್ಪಿರಿಚುವಲ್ ಇದುವರೆಗೂ ನಡೀತಾನೇ ಇದೆ. ಎಷ್ಟೋ ಜನ ಅದಕ್ಕಾಗಿ ಸುವಾರ್ತೆ ಹರಡೋದಕ್ಕೆ ರಕ್ತ ಸುರಿಸಿ ಪ್ರಾಣ ಕೊಟ್ಟರು. ಈ ಬೈಬಲ್ ಪ್ರಿಂಟ್ ಮಾಡೋದಕ್ಕೆ ಎಷ್ಟೋ ಜನ ಪ್ರಾಣ ಕೊಟ್ಟು ರಕ್ತ ಸುರಿಸಿದ್ರು. ಆ ಸ್ಪಿರಿಚುವಲ್ ಕ್ವಾಂಟಿಟಿಗಳು ಬರ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ, ಜಡ್ಜಸ್ ನ್ಯಾಯಾಧಿಪತಿಗಳು 2:23 ನಾವೆಲ್ಲರೂ ತೆಗೆದು ಓದೋಣ. ಇವತ್ತಿನ ದಿನದಲ್ಲಿ ದೇವರು ಕೊಟ್ಟಿರೋದು ಆತ್ಮಿಕದ ಬೆಳವಣಿಗೆಗಾಗಿ ನಮ್ಮನ್ನು ಕರೆದಿದ್ದಾರೆ. 2:23 ಯಾರಾದರೂ ತೆಗೆದಿದ್ರೆ ಒಬ್ಬರು ಓದ್ರಿ, ಇಲ್ಲದಿದ್ರೆ ನಾನು ಓದ್ತೀನಿ. ಇದರಿಂದ ಯೋವನು ಯೋಶುವನ ಕೈಗೆ ಒಪ್ಪಿಸದೆ ಉಳಿಸಿದ್ದ ಜನಾಂಗಗಳನ್ನು ಬೇಗನೆ ಅಂಟಿ ಬಿಡಲಿಲ್ಲ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನದಲ್ಲಿ ನಿನಗೆ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ. ಪ್ರಾರಂಭ ದಿನದಿಂದ ಸ್ಪಿರಿಚುವಲ್ ಅಪ್ಪ, ನಿನಗೆ ಕೊಟ್ಟ ಅಭಿಷೇಕ ಯೇಸುವೇ, ನಿನಗೆ ಕೊಟ್ಟ ಪರಿಶುದ್ಧಾತ್ಮನ ಕೃಪೆ ಇದುವರೆಗೂ ಈ ಲೋಕವನ್ನು ತುಂಬಿಸಿ ಜನಗಳ ಮಧ್ಯದಲ್ಲಿ ಸಂಚರಿಸಿ ನಡೆಸ್ತಿರೋದಕ್ಕಾಗಿ ನಿನ್ನ ಪರಿಶುದ್ಧಾತ್ಮನಿಗಾಗಿ, ನಿನ್ನ ಕೃಪೆಗಾಗಿ ಸ್ತೋತ್ರವನ್ನು ಚಲಿಸ್ತಿದ್ದೇವೆ. ಅದು ಇನ್ನೂ ನಮ್ಮ ಮಧ್ಯದಲ್ಲಿ ಸಂಚರಿಸಬೇಕಾಗಿ, ಅದನ್ನು ಬಿಟ್ಟು ಬಿಡೋದಾಗೆ ಕೈ ಹಿಡಿದು ನಡೆಸಿಕೊಡೋದಕ್ಕೆ ನಮಗೆ ಕೃಪೆ ಕೊಡಬೇಕಾಗಿ, ಪರಿಶುದ್ಧಾತ್ಮನ ಸಹಾಯ ಮಾಡಬೇಕಾಗಿ, ವಾಕ್ಯದ ಮೂಲಕ ನೀನು ಮಾತಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡೊಂದಿದ್ದೇವೆ ತಂದೆಯೇ, ಆಮೇನ್. ಇಲ್ಲಿ ನೋಡ್ರಿ, ಈ ಪರಿಶುದ್ಧಾತ್ಮ ಅಭಿಷೇಕ, ದೇವರ ಕೃಪೆ ನಮ್ಮ ಮೇಲೆ, ನಮ್ಮ ಜೊತೆ ದೇವರು ಮಾತಾಡಬೇಕು, ನಮ್ಮ ಜೊತೆ ಐಕ್ಯತೆ ಇಟ್ಕೋಬೇಕಂದರೆ ಮನುಷ್ಯನ ಸೃಷ್ಟಿ ಮಾಡಿದ್ದು. ಪರಲೋಕದಲ್ಲಿ ದೇವದೂತರು ಐಕ್ಯತವಾಗಿದ್ದಾಗ ಅದರಲ್ಲಿ ಒಬ್ಬರು ಲೂಸಿಫರು ದೇವರ ಮಾತಿಗೆ ವಿಧೇಯರಾಗದಾಗೆ ಬಿದ್ದೋದ್ರು. ನಮ್ಮನ್ನು ಆರಿಸಿಕೊಂಡು ನಮ್ಮ ಜೊತೆಯಲ್ಲಿ ಐಕ್ಯತವಾಗಿದ್ದು, ಇದೇ ಐಕ್ಯತೆ ನಮ್ಮ ಮರಣ ಹೊಂದಿದ ಮೇಲೆ ಪರಲೋಕ ರಾಜ್ಯಕ್ಕೆ ನಮ್ಮ ಆತ್ಮ ಕರೆದುಕೊಂಡು ಹೋಗಿ ಆ ಜಾಗದಲ್ಲಿ ಅವರು ನಮ್ಮ ಜೊತೆಯಲ್ಲಿ ಐಕ್ಯತವಾಗಿರೋದಕ್ಕೆ ಈ ಮನುಷ್ಯರನ್ನೇ ಸೃಷ್ಟಿ ಮಾಡಿದ್ದು. ಈ ಭೂಲೋಕದಲ್ಲಿ ಕಾಯಿಲೆಗಳು ಬರ್ತವೆ, ವ್ಯಾಧಿಗಳು ಬರ್ತವೆ, ಇದರಿಂದ ನಾವು ಕಷ್ಟಪಡಬೇಕಾಗಿಲ್ಲ. ಆದರೆ ಈ ಕಾಯಿಲೆಗಳು, ಕಷ್ಟಗಳು ಏನಕ್ಕೆ ಇಟ್ಟಿದ್ದಾರೆ ದೇವರು, ಏನಕ್ಕೆ ಬರ್ತವೆ ಅಂತ ನೋಡಿದ್ರೆ, ಇವಾಗ ನಾವು ವಾಕ್ಯವನ್ನು ಓದಿದ್ವಿ. ಜಡ್ಜಸ್ ನ್ಯಾಯಾಧಿಪತಿಗಳು 2:23 ನಾವು ಓದಿದಾಗ, ಇದರಿಂದ ಯೋವನು ಯೋಶುವನಿಗೆ ಕೈಗೆ ಒಪ್ಪಿಸದ ಉಳಿಸಿದ ಜನಾಂಗಗಳು ಬೇಗನೆ ಅಂಟಿಬಿಡಲಿಲ್ಲ. ಪಕ್ಕದಲ್ಲೇ ಅವನು ಯೋಶುವ ಐಗುಪ್ತ ದೇಶದಿಂದ ಇಸ್ರೇಲಿಗೆ ಬಂದಾಗ ಎಲ್ಲ ಯುದ್ಧ ಮಾಡಿ ಎಲ್ಲರನ್ನೂ ಜಯಿಸ್ಕೊಂಡು, ಇಲ್ಲಿ ನಾವು ನೋಡ್ತೀವಿ 31 ದೇಶಗಳನ್ನು ಅವರು ಯುದ್ಧ ಮಾಡಿ ಜಯಿಸ್ಕೊಂಡು ಬರ್ತಾರೆ.
ಒಂದೊಂದಾಗಿ ಜಯಿಸ್ಕೊಂಡು ಬಂದ ಮೇಲೆ ಸ್ವಲ್ಪ ಜನಗಳು ಯುದ್ಧ ಮಾಡಿ ಜಯಿಸಿದ ಹಾಗೆ ಅವರನ್ನು ಪಕ್ಕದಲ್ಲಿ ಇಟ್ಟಿದ್ದರು. ಯಾಕೆ ಇಟ್ಟಿದ್ರು ಅಂತ ನೋಡಿದ್ರೆ, ಇವರು ಪಾಪ ಮಾಡಿ ಇವರು ಆತ್ಮಿಕದಲ್ಲಿ ಬೆಳೆದೇ ಇದ್ದಾಗ, ಇವರು ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ಸ್ನಲ್ಲಿ ಇಳಿದಾಗ, ಅವರು ಹಿಂಜರಿದು ಹೋದಾಗ ಮೋಸೆ ಮೂಲಕ ಆಜ್ಞೆ ಕೊಟ್ಟಿದ್ದರು. ಆ ಆಜ್ಞೆಯನ್ನು ಪರಿಪಾಲಿಸದೇ ಇದ್ದೇ ಅವರು ಹಿಂಜರಿದು ಹೋದಾಗ ಇವ್ರನ್ನ ಎಬ್ಬಿಸಿ ಇವರಿಗೆ ಗುಲಾಮರಾಗಿ ಮಾಡೋದು. ಹಳೆ ಒಡಂಬಡಿಕೆ ಪೂರ್ತಿ ಹಂಗೆ ಇದೆ. ದೇವರು ಅವ್ರನ್ನ ಪ್ರೀತಿ ಮಾಡಿ ಅವರಿಗೆ ಆಜ್ಞೆ ಕೊಟ್ಟು ಅವ್ರ ಐಕ್ಯತೆ ಇಟ್ಕೊಳ್ಳೋಕೆ ನೋಡ್ತಾರೆ. ಇವರು ದೇವ್ರನ್ನ ಬಿಟ್ಟು ಬಂದಾಗ ಒಂದು ಅನ್ಯ ಜನಗಳು ಅಲ್ಲ ಎಬ್ಬರಿಸಿ ಇವ್ರನ್ನ ಅವ್ರ ಕೈಗೆ ಗುಲಾಮರಾಗಿ ಮಾಡ್ತಾರೆ. ಮತ್ತು ಗುಳು ಅಂತ ಅಳ್ತಾರೆ, ಅಯ್ಯೋ ನಮ್ಮನ್ನು ಹೇಗಾದರೂ ಮಾಡಿ ಕಾಪಾಡು ಅಂತ ಅಳ್ತಾರೆ. ಕಾಪಾಡಿದಾಗ ಮತ್ತೆ ಅವ್ರೇನು ಮಾಡ್ತಾರೆ, ದೇವರು ಅವ್ರನ್ನ ಕನಿಕರ ಪಟ್ಟು ಬಿಡಿಸಿ ಮತ್ತೆ ಇಡ್ತಾರೆ, ಮತ್ತೆ ಪಾಪ ಮಾಡ್ತಾರೆ. ಅದು ಹಳೆ ಒಡಂಬಡಿಕೆಯಲ್ಲಿ ಯಾವಾಗಲೂ ರೊಟೀನಾಗಿ ನಡೀತಾ ಇರುತ್ತೆ. ಅದು ಹೊಸ ಒಡಂಬಡಿಕೆಗೆ ಅವ್ರ ಕೈಯಲ್ಲಿ ಆಗ್ತಿಲ್ಲ ಅಂಥೇಳಿ ನಮಗೆ ಪರಿಶುದ್ಧಾತ್ಮನ ಸಹಾಯ ಕೊಟ್ಟರು. ಓಹೋ, ಇವ್ರ ಕೈಯಲ್ಲಿ ಮಾಂಸಿಕದಲ್ಲಿ ಜಯಿಸೋಕ್ಕಾಗ್ತಾಯಿಲ್ಲ, ಪರಿಶುದ್ಧಾತ್ಮ ಆದರೂ ಕೊಡೋಣ ಅಂತ ಹೇಳಿದ್ರು. ಈ ಪರಿಶುದ್ಧಾತ್ಮ ಕೊಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ, ಈ ಪಾಪವನ್ನು ಜಯಿಸೋದಕ್ಕೆ. ಈ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುತ್ತೆ, ಅದನ್ನು ಮಾಡಬೇಡ ಅಂತ ಹೇಳುತ್ತೆ, ನಮಗೆ ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಜ್ಞಾನ ಕೊಡುತ್ತೆ, ಸಮಾಧಾನ ಕೊಡುತ್ತೆ, ಧೈರ್ಯ ಕೊಡುತ್ತೆ, ಕೊಟ್ಬಿಟ್ಟು ವಿಶ್ವಾಸವನ್ನು ಹೆಚ್ಚಿಸುತ್ತೆ. ಈ ಪರಿಶುದ್ಧಾತ್ಮನ ಪ್ರಾರ್ಥನೆ ಮಾಡೋದಕ್ಕೆ ಬೈಬಲ್ ಓದಿದಾಗ ಇಂಟ್ರೆಸ್ಟ್ ಕೊಡುತ್ತೆ. ಪ್ರಾರ್ಥನೆ ಮಾಡಿರಿ ಅಂತ ಈ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುತ್ತೆ. ಇದರಿಂದ ಸೈತಾನನ ಯೇಸುವಿನ ನಾಮದಲ್ಲಿ ಓಡಿಸೋದಕ್ಕೆ ನಮ್ಮ ಜೊತೆ ಪರಿಶುದ್ಧಾತ್ಮ ಇದ್ದಾಗ ಬೇರೆಯವ್ರ ಹತ್ರ ಪ್ರಾರ್ಥನೆ ಮಾಡಿದಾಗ ಆ ದುರಾತ್ಮ ಕ್ರಿಯೆಗಳು ಓಡುತ್ತೆ. ನಮ್ಮಿಂದ ಓಡಿಸಿ ಬೇರೆಯವರಿಂದ ಓಡಿಸಲು ಸಹಾಯ ಮಾಡುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಆಗದೇ ಇರೋ ಕಾರ್ಯವನ್ನು ಹೊಸ ಒಡಂಬಡಿಕೆಯಲ್ಲಿ ಮಾಡೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಅಂದರೆ ಇವತ್ತಿನ ದಿನದಲ್ಲಿ ದೇವರ ಐಕ್ಯತೆಯಲ್ಲಿ ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ನಮ್ಮನ್ನು ದೇವರು ನಮಗೆ ಪರಿಶುದ್ಧಾತ್ಮ ಕೊಟ್ಟು ಸಹಾಯ ಮಾಡ್ತಾರೆ, ಇನ್ನೂ ಹತ್ತಿರ ಹೋಗೋದಕ್ಕೆ. ಒಂದು ಉದಾಹರಣೆ ಹೇಳ್ತೀನಿ. ಒಂದು ದೂರದಲ್ಲಿ ವಾಲ್ ಪೋಸ್ಟ್ ಹಾಕಿದ್ದಾರೆ. ಅಕ್ಷರಗಳು ಇಲ್ಲಿಂದ ನೋಡಿದ್ರೆ ಮಬ್ಬಾಗಿ ಕಾಣುತ್ತೆ, ಏನು ಕಾಣ್ತಾ ಇಲ್ಲ, ಏನು ಕಾಣ್ತಾನೇ ಇಲ್ಲ. ವಾಲ್ ಪೋಸ್ಟ್ ಇರೋದು ಕಾಣುತ್ತೆ, ಅಕ್ಷರಗಳೇನು ಕಾಣ್ತಾ ಇಲ್ಲ. ಸ್ವಲ್ಪ ಅಲ್ಲಿ ಹತ್ರ ಹೋದಾಗ ಮಬ್ಬಾಗಿ ಕಾಣುತ್ತೆ. ಸ್ವಲ್ಪ ಇನ್ನೂ ನಡ್ಕೊಂಡು ಹತ್ರ ಹೋದಾಗ ಅದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಓದೋ ಥರ ಇದೆ, ಸ್ವಲ್ಪ ಕಾಣದೇ ಇರೋ ಥರ ಇದೆ. ಇನ್ನೂ ಹತ್ರ ಹೋಗ್ಬಿಟ್ಟು ಓದಿದ್ರೆ ಕ್ಲೀನಾಗಿ ಓದ್ಬೋದು. ಆ ಅಕ್ಷರನೇ ದೇವರು. ನಾವು ಇನ್ನೂ ಹತ್ರ, ನಾವು ದೂರದಲ್ಲಿದ್ದಾಗ ದೇವ್ರನ್ನ ಅಷ್ಟಾಗಿ ನಮಗೆ ಕೃಪೆಗಳು, ದೇವರ ಅಭಿಷೇಕ, ಜ್ಞಾನ, ಸಮಾಧಾನ, ತೃಪ್ತಿ, ದೀರ್ಘ ಶಾಂತಿ, ಇವೆಲ್ಲ ದೇವರ ಕೃಪೆಯಲ್ಲಿ ಬೆಳೆಯೋದಕ್ಕೆ ನಮಗೆ ಎಷ್ಟು ದೂರ ಇದ್ದೀವೋ ಅಷ್ಟು ಆಶೀರ್ವಾದ ನಮಗೆ ಸಿಗುತ್ತೆ. ನಾವಿನ್ನೂ ಹತ್ರ ಹೋಗ್ತಾ 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 ಇದ್ದಾಗೆ ಹತ್ರದಲ್ಲಿ ಹೋದಾಗ ಅವರು ವಾಕ್ಯದ ಮೂಲಕ ಮಾತಾಡ್ತಾರೆ, ಕನಸಿನಲ್ಲಿ ಮಾತಾಡ್ತಾರೆ. ನಮ್ಮನ್ನು ಅವರು ಮಾತಾಡೋದು ನಮಗೆ ಗೊತ್ತಾಗುತ್ತೆ. ಏನು ಮಾಡಬೇಕು ಅವ್ರ ಚಿತ್ತವನ್ನು ಮಾಡೋದಕ್ಕೆ ನಮ್ಮ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ಕೊತಾರೆ. ಆ ರೀತಿ ಮಾತಾಡಿ ನಮ್ಮನ್ನು ಆತ್ಮಿಕದಲ್ಲಿ ಅಭಿವೃದ್ಧಿ ಅವರಾಗೇ ನಾವು ಮಾರ್ಪಡೋದಕ್ಕೆ ಸಹಾಯ ಮಾಡ್ತಾರೆ. ಇದಕ್ಕೆ ಮುಂಚೆ ನಾವು ಒಂದು ವಾಕ್ಯದಲ್ಲಿ ಧ್ಯಾನಿಸಿದ್ವಿ. ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ದಿದ್ದು ಪೇತ್ರನು ಒಂದು ಸಲ ಯೇಸುವಿನ ಶಿಲುಬೆಗೆ ಹೊಡೆದಾಗ ಬೆಂಕಿಯಲ್ಲಿ ಹಿಡ್ಕೊಂಡೋಗಿ ಶಿಲುಬೆಯಲ್ಲಿ ಹಾಕಿ ಹಿಡ್ಕೊಂಡು ಹೋದ್ರೆ ರೋಮರ್ಗಳು. ಆವಾಗ ಚಳಿ ಕಾಯಿಸ್ತಿದ್ದು ಜನದ ಮಧ್ಯದಲ್ಲಿ ಪೇತ್ರ ಕೂತ್ಕೊಂಡಾಗ ಅವರು ಆ ಚಳಿ ಕಾಯಿಸುವ ಜಾಗದಲ್ಲಿ ಅವ್ರಿಗೆ ಕೂತ್ಕೊಳ್ತಿರ್ತಾರೆ. ಆವಾಗ ಅವ್ರು ಕೇಳ್ತಾರೆ, ನೀನು ಕೂಡ ಅವ್ರು ಯೇಸುಸ್ವಾಮಿ ಜೊತೆಲಿ ಇದ್ದಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ. ನಿನ್ನ ಮಾತು ತೋರಿಸ್ಕೊಡ್ತಾ ಇದೆ ನೀನು ಅವ್ರ ಜೊತೆಗೆ ಇದ್ದಿದ್ದು ಅಂತ. ಅಂದರೆ ದೇವ್ರ ಜೊತೆ ಇದ್ದು 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 ಅವ್ರ ಜೊತೆ ಪಳಗ್ತಾ ಅವ್ರ ಐಕ್ಯತೆ ಮಾಡ್ತಾ ಹಾಗೇ ಸ್ವಭಾವ ಬದಲಾಗಿದೆ. ಆ ರೀತಿಯಾಗಿ ನಾವು ಹತ್ರ ಹೋಗಬೇಕು. ಆದರೆ ಇವಾಗ ನಡೀತಿರೋ ದುರದೃಷ್ಟಕರವಾದ ವಿಷಯ ಏನಂತ ಹೇಳಿದ್ರೆ, ದೇವ್ರು ನಂಬ್ಕೊಂಡು ಇದ್ದರೂ ಕೂಡ ಪಾಪನೂ ಮಾಡೋದು, ಮತ್ತು ದೇವ್ರ ಜೊತೆಲಿರೋದು. ಹೆಸರು ಕ್ರಿಶ್ಚಿಯನ್, ನಾವು 4 ತಲೆಮಾರೆ 5 ತಲೆಮಾರೆ ನಾವು ಕ್ರಿಶ್ಚಿಯನ್ ಅಂತ ಇರ್ತೀವಿ. ಆದರೆ ಇಷ್ಟು ತಲೆಮಾರೆಗಳು ಕ್ರಿಶ್ಚಿಯನ್ ಆಗಿದ್ದರೂ ಕೂಡ ಎಷ್ಟು ಮಟ್ಟಿಗೆ ಆತ್ಮಿಕದಲ್ಲಿ ಬೆಳೆದಿದ್ದೀರಾ? ನಾವೊಂದು ವಾಕ್ಯವನ್ನು ಓದೋಣ. ಇದು ಡಿಟರ್ನಮಿ ಧರ್ಮೋಪದೇಶ ಕಾಂಡ 28:7. ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೆಹೋವನು ಮಾಡುವನು. ಅವರು ಒಂದು ದಾರಿಯಿಂದ ನಿಮ್ಮ ಮೇಲೆ ಬಂದರು, 7 ದಾರಿಯಿಂದ ಓಡಿ ಹೋಗುವನು. ಈ ವಾಕ್ಯ ಏನಕ್ಕೆ ಓದಿದ್ವಿ ಅಂದರೆ, ನಮಗೆ ಬೇಕಾಗಿರೋ ವಾಗ್ದಾನಗಳು ಮಾತ್ರ ತಗೊಳ್ಳೋದು.
ತಗೊಂಡು ಈ ವಾಕ್ಯವನ್ನು ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಹೋಗ್ತಾರೆ ಶತ್ರುಗಳಂತ ನೋಡ್ತೀವಿ. ಆದರೆ ದೇವರೇ ಶತ್ರುವನ್ನು ಇಟ್ಟಿರ್ತಾರೆ. ಶತ್ರು ಅಂತ ಹೇಳಿದ್ರೆ ನಮಗೆ ವಿರೋಧವಾದ ಸೈತಾನನ್ನು ಇಟ್ಟಿರ್ತಾರೆ. ಏನಕ್ಕೆ ಅವ್ರನ್ನ ಇಡ್ತಾರೆ? ಇಲ್ಲಿ ಯೋಶುವನಿಗೆ ಏನಕ್ಕೆ ಇಟ್ಟರಂದರೆ, ನಾವು ಯಾವಾಗೆಲ್ಲ ಹಿಂಜರಿದು ಹೋಗ್ತೀವೋ ಅವನು ಸೈತಾನ ಬಂದು ಅವನು ಕಂಟ್ರೋಲಿಗೆ ಹೋದಾಗ ಅವನೇನು ಮಾಡ್ತಾನೆ, ನಮ್ಮನ್ನು ಹತೋಟಿಗೆ ತೆಗೆದುಕೊಂಡು ಸ್ವಲ್ಪ ಆಸೆ ತೋರಿಸಿ ವೇದನೆ, ಪಾಪ ಮಾಡಿದ್ರೆ ವೇದನೆ ತೋರಿಸ್ತಾನೆ, ಅವಮಾನ ಕಟ್ತಾನೆ, ಬೇಜಾರು ತರ್ತಾನೆ. ಆದರೆ ಸಕ್ಸಸ್ ಜೀವಿತ ಆಶೀರ್ವಾದಕರವಾಗಿರಲ್ಲ. ಒಳ್ಳೆ ಸಕ್ಸಸ್ಫುಲ್ಲಾದ ಒಂದು ಜೀವಿತ, ಒಂದು ಬೆಳೆಯುಳ್ಳ ಜೀವಿತವನ್ನು ಮಾಡೋದಕ್ಕಾಗೋದಿಲ್ಲ. ಆಗದೇ ಇದ್ದಾಗ ಅವನೇನು ಮಾಡ್ತಾನೆ ಅಂತೇಳಿದ್ರೆ, ಆವಾಗ ಮತ್ತೆ ನಾವು ದೇವರ ಹತ್ರ ಬೇಡಿದಾಗ ಆ ಬೆಳಕು ಬಂದು ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಆದರೆ ನಾವೇನು ಪ್ರಾರ್ಥನೆ ಮಾಡ್ತಿರ್ತೀವಿ, ಶತ್ರುಗಳು ಬಂದರೆ ಒಂದು ದಾರಿಯಿಂದ ಬಂದರೆ 7 ದಾರಿಯಿಂದ ಓಡೋಗ್ತಾನೆ ಅಂತಿದ್ದಾರೆ. ಆದರೆ ಶತ್ರುನ ಒಂದು ದಾರಿಯಲ್ಲಿ ಬರೋಕ್ಕೆ ಬಿಟ್ಟಿದ್ದೇ ದೇವರು. ನಾವು ದೇವರಲ್ಲೇ ಇಟ್ಕೊಂಡು ಮೈ ಮೇಲೆ ಹೋಗ್ತಿದ್ದಾಗ ಈ ಪ್ರಪಂಚದಾಗಿರುವ ಯಾವ ಸೈತಾನನು, ಯಾವ ಮಾಂತ್ರಿಕ ಕ್ರಿಯೆಗಳು ಯಾರು ನಮ್ಮನ್ನು ಮುಟ್ಟಕ್ಕಾಗಲ್ಲ. ನಾವು ಆತ್ಮಿಕದಲ್ಲಿ ಬೆಳೀತಾ ಇರ್ತೀವಿ. ಶೋಧನೆಗಳು ಬಂದರೂ ಅದು ದೇವ್ರನ್ನ ದಾಟಿ ಬರಬೇಕು. ಆಲ್ರೆಡಿ ನಮ್ಮ ಹೃದಯದಲ್ಲಿ ದೇವರು ಇರೋದರಿಂದ, ಆ ದೇವರು ನಮ್ಮ ಹೃದಯದಲ್ಲಿ ಇರೋದರಿಂದ ಕಷ್ಟ ಬಂದ್ರೂ ದೇವರು ನಾವು ಇಬ್ಬರು ಸೇರಿನೇ ಆ ಕಷ್ಟಗಳನ್ನ ಅನುಭವಿಸ್ತೀವಿ. ನಾವೊಬ್ಬರೇ ಕಷ್ಟ ಅನುಭವಿಸೋದಿಲ್ಲ. ನಾವೇ ದೇವರ ಆಲಯ, ಕಟ್ಟಡ ಅಲ್ಲ. ಅದರಿಂದ ಈ ಶತ್ರುಗಳು ಏನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ನಾವು ಆತ್ಮಿಕದಲ್ಲಿ ಹಿಂಜರಿದಾಗ ಸೈತಾನನು ಅವನ ಕಂಟ್ರೋಲಿಗೆ ದೇವರು ಒಪ್ಪಿಸಿಕೊಡ್ತಾರೆ. ಆವಾಗ ಅವನ ಕಂಟ್ರೋಲಿಗೆ ಹೋದಾಗ ಮತ್ತೆ ಅವನು ಹೊಡೆದು ಬಡಿದು ನಮಗೆ ಸಮಾಧಾನವನ್ನೆಲ್ಲ ಕೆಡಿಸಿದಾಗ, ಶಾಪಗಳು ಪಾಪದಿಂದ ನರಳುತ್ತಾ ಇದ್ದಾಗ, ಮತ್ತೆ ನಾವು ದೇವರ ಹತ್ರ ಕೂಗಿದಾಗ ಮತ್ತೆ ದೇವರು ಬಂದು ಅದರಿಂದ ಬಿಡುಗಡೆ ಮಾಡಿ ಅವನ ಮಗನಾಗಿ ಮಕ್ಕಳಾಗಿ ಮತ್ತೆ ಮಾರ್ಪಡಿಸ್ಕೊಳ್ತಾರೆ. ಬಟ್ ಇದು ನಡಿಬಾರ್ದು. ಇದು ಹಳೆ ಒಡಂಬಡಿಕೆಯಲ್ಲಿ ರೂಟೀನ್ ಆಗಿತ್ತು. ಏನಂದರೆ ತಪ್ಪು ಮಾಡೋದು, ಮತ್ತು ಸೈತಾನ್ ಕಂಟ್ರೋಲಿಗೆ ಹೋಗೋದು, ದೇವ್ರನ್ನ ಬೇಡೋದು, ಮತ್ತು ದೇವ್ರ ಬಿಡುಗಡೆ ಮಾಡೋದು, ಮತ್ತು ದೇವ್ರ ಕಡೆಗೆ ಬರೋದು, ಮತ್ತೆ ಬಿಟ್ಬಿಡೋದು. ಹೊಸ ಒಡಂಬಡಿಕೆಯಲ್ಲಿ ಆತ್ಮಿಕದಲ್ಲಿ ಬೆಳೀತಾನೇ ಇರಬೇಕು. ಯಾವಾಗಲೂ ಡ್ಯಾನಿಯಲನ್ನು ನಾವು ಓದಿದಾಗ, ಡ್ಯಾನಿಯಲು ಒಂದು ಓದ್ರಿ ವಾಕ್ಯ, ಡ್ಯಾನಿಯಲ್ 6:28 ಅವರು ಎಷ್ಟು ರಾಜರುಗಳು ಬಂದರೂ ಕೂಡ ಅವನ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್, ಆತ್ಮಿಕದ ಬೆಳವಣಿಗೆಯನ್ನು ಬಿಟ್ಕೊಡ್ಲಿಲ್ಲಂತೆ. 6:28 ದೇವರು ಹೇಳ್ತಾರೆ, ಈ ದಾನಿಯೇಲನು ದರ್ಯಾವೇಶನ ಆಳ್ವಿಕೆಯಲ್ಲಿಯೂ ದರ್ಯಾವೇಶನ ಪಾರಸಿಯನಾದ ಕೋರೆಷನ ಆಳ್ವಿಕೆಯಲ್ಲೂ ಗಣವಂತನಾಗಿ ಬಾಳಿದನು. ಅಂದರೆ ಅವರಿಗೆ ಗೊತ್ತು, ಪ್ರಾರ್ಥನೆ ಮಾಡಿದ್ರೆ ಸಿಂಹದ ಬಾಯಲ್ಲಿ ಆಗ್ತಾರಂತ ಗೊತ್ತಿದ್ರು ಒಂದು ದಿನದಲ್ಲಿ 3 ಸಲ ಪ್ರೇಯರ್ ಮಾಡಿದ್ರು. ಆದರೆ ಆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ನ ಬಿಟ್ಕೊಟ್ಟಿಲ್ಲ ಅವರು. ಆ ಆತ್ಮಿಕತೆಯಲ್ಲಿ ಬೆಳೀತಾ ಇದ್ದಾರೆ ಹೊರತು ಆ ಸಿಂಹದ ಬಾಯಲ್ಲಿ ಹಾಕಿದ್ರು ಅದು ರಾಜ ಹೇಳ್ತಾನೆ, ನೀನು ದೇವರನ್ನೇ ಎಡೆಬಿಡದೆ ಆರಾಧಿಸಿರೋದ್ರಿಂದ ನಿನ್ನ ಕಾಪಾಡ, ನಾನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದ್ದೆ ಅಂತ ಹೇಳ್ತಾರೆ. ದೇವರು ಕೂಡ ಹೇಳ್ತಾರೆ, ನೀನು ನನ್ನ ದೃಷ್ಟಿಯಲ್ಲಿ ಬೆಳೆ ಉಳ್ಳವನಾಗಿದ್ದೀಯಾ ಅಂತ ಹೇಳ್ಬಿಟ್ಟು. ನಾವು ಅವನ್ನ 3 ರಾಜರ ಕಾಲದಲ್ಲಿ ನೆಬೂಕದ್ನೆಚ್ಚರರಿಂದ ಹಿಡಿದು ಅವರ ಜೀವನ ಚರಿತ್ರೆಯನ್ನು ಡ್ಯಾನಿಯಲ್ ಓದಿದ್ರೆ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ನ ನೋಡ್ಬೋದು. ಒಂದು ಉದಾಹರಣೆ ಹೇಳ್ಬೋದಾದರೆ ನೋಡ್ರಿ, ಇವಾಗ ಸಿಂಹದ ಬಾಯಿಯಲ್ಲಿ ಹಾಕೋದಕ್ಕೆ ಡ್ಯಾನಿಯಲ್ನ ಏರ್ಪಾಡು ಮಾಡಿದ್ರು. ಆವಾಗ ಬೈಬಲ್ನ ಓದಿದಾಗ ಡ್ಯಾನಿಯಲು ಯಾವಾಗಲೂ ರಾಜನ ಹತ್ರ ಇರೋದು. ಒಂದು ಸಲ ಆದರೂ ಸರಿ ನಾನು ಹೇಗಾದರೂ ಮಾಡು ಬಿಡಿಸು, ಯಾಕಂದರೆ ರಾಜನ ಜೊತೆಲೇ ಇದ್ದಾರೆ. ನಾವಾದರೆ ಯಾರೋ ಗೊತ್ತಿರ್ತಾರೆ, ನಮಗೆ ಕಷ್ಟ ಬಂದರೆ ಅವ್ರಿಗೆ ಹೇಳ್ತೀನಿ ಮಾಡ್ತೀನಿ, ಅವ್ರು ಕಾಪಾಡ್ತಾರೆ ಅಂತಾರೆ. ಬಟ್ ರಾಜನ ಜೊತೆಗೆ ಆಲೋಚನೆ ಕರ್ತನಾಗಿದ್ದಾರೆ. ಅವರು ಜೊತೆಗಿರುವ ಅವರು ಕೃತಂತ ಮಾಡಿ ಡ್ಯಾನಿಯಲನ್ನು ಕೊಲ್ಲಬೇಕಂತ ಪ್ಲ್ಯಾನ್ ಮಾಡಿದ್ದಾರೆ. ಇದು ರಾಜನಿಗೆ ಗೊತ್ತಿಲ್ಲ. ಆದರೆ ರಾಜನಿಗೆ ಗೊತ್ತಾಯಿತು ಇವ್ರು ಏನೋ ಕುತಂತ್ರ ಮಾಡಿದ್ದಾರೆ ಡ್ಯಾನಿಯಲ್ನ ಅಂತ. ಆಗ ಡ್ಯಾನಿಯಲ್ ಜೊತೆಲೇ ಇದ್ದಾರಲ್ಲ, ನಾನು ಹೇಗಾದರೂ ಮಾಡಿ ಕಾಪಾಡಂದರೆ ಕಾಪಾಡಿರ್ತಾರೆ. ಆದರೆ ಆ ರೆಕಮೆಂಡೇಶನ್ ಮಾಡೋದಿಲ್ಲ. ಅವ್ರು ಮೌನವಾಗಿರ್ತಾರೆ, ದೇವ್ರ ಚಿತ್ತ ಏನಿದೆ ನಡೀಲಿ ಅಂಥೇಳಿ. ಅಂದರೆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್. ಮನುಷ್ಯರು ರಾಜ ಪರಿಚಯ ಇದ್ರೂ ಅವ್ರನ್ನ ಕಷ್ಟ ಬಂದಾಗ ಕೇಳದೇನು ದೇವ್ರನ್ನ ಆದುಕೊಂಡು ದೇವರು ಏನು ನಡೆಸ್ತಾರೆ, ಯಾವ ರೀತಿ ನಡೆಸ್ತಾರೆ ಆ ಥರ ನಡೀಲಿ ಅನ್ನೋದಕ್ಕೆ ಸ್ಟ್ಯಾಂಡರ್ಡ್ನೆಸ್ಸನ್ನು ನಾವು ನೋಡ್ಬೋದು. ಆ ಸ್ಪಿರಿಚುವಲಲ್ಲಿ ಬೆಳೆದಿರೋದನ್ನ ನೋಡ್ಬೋದು.
ಅದರಿಂದ ನಾವು ದಿನೇ ದಿನೇ ಆತ್ಮಿಕದಲ್ಲಿ ಬೆಳಿಬೇಕೇ ಹೊರತು ಹಿಂಜರಿದು ಹೋಗೋದಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಸ್ಪಿರಿಚುವಲ್ಲು ಸ್ಟ್ಯಾಂಡರ್ಡ್ನೆಸ್ಸಿಗೆ ಹೋಗೋದು ಬಿಟ್ಬಿಟ್ಟು ನಾವು ಒಂದು ವಾಕ್ಯವನ್ನು ಓದೋಣ. ಇಬ್ರಿಯರ್ 12:1 ಎಲ್ಲರೂ ತೆಗಿರಿ. ಇಬ್ರಿಯರ್ 12:1. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮಗೆ ನೇಮಕದ ಓಟವನ್ನು ಶಿರಚ್ಛದಿಂದ ಓಡೋಣ. ಇಲ್ಲಿ ಮೇಲೆ ಸ್ಪಷ್ಟವಾಗಿದೆ. ಇದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ. ಎರಡು ವಿಷಯವನ್ನು ನಾವು ಯಾವತ್ತೂ ಮರಿಬಾರ್ದು. ಇಲ್ಲಿ ನೋಡ್ರಿ, ನಾನು ಈ ಬೆಂಗಳೂರಿಗೆ ಬಂದು ಭಾಳ ಹೋರಾಟ ಮಾಡಿದ್ದೀನಿ. ಒಂದು 15 ವರ್ಷದಿಂದ ಒಂದು ಹೋರಾಟ ಮಾಡಿದ್ದೀನಿ. ಒಂದು ಕುಟುಂಬದಲ್ಲಿ 2 ಕುಟುಂಬದ ಮೇಲೆ ಹೋರಾಟ ಮಾಡಿದ್ದೀನಿ. ಏನು ಹೋರಾಟ ಅಂದರೆ, ನಾವು ಬಂದ್ಬಿಟ್ಟು ಈ ಹಳೆ ಒಡಂಬಡಿಕೆಯಲ್ಲಿ ದಾನಿಯೇಲ್ ಹಾಗೆ ಯೋಸೇಫನಾಗೆ ಪಾಪ ಮಾಡೋಕ್ಕೆ ಅವಕಾಶ ಸಿಕ್ಕರೂ ಕೂಡ ಮಾಡಿದ ಹಾಗೆ ಯಾವ ರೀತಿ ಅವರು ಜಯ ಹೊಂದಿದ್ರು ಅದನ್ನು ನೋಡಿಕೊಂಡು ಅವರಾಗೆ ಮಾರ್ಪಡೋಣ. ಇದು ಮೇಘದೋಪಾದಿಯಲ್ಲಿ ಸಾಕ್ಷಿಗಳು ಇರುವುದರಿಂದ ಅವ್ರನ್ನ ನೋಡಿ ನೀವು ಬೀಳದಂಗೆ ಪಾಪ ಮಾಡ್ದಂಗೆ ನೀವು ನಂಬಿಕೆಯನ್ನು ಸ್ಥಿರಚಿತ್ತದಿಂದ ಯೇಸುವನ್ನು ದೃಷ್ಟಿಸಿಟ್ಟು ಓಡ್ರಿ ಅಂತೇಳಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಆದರೆ ನಾನು 2 ಕುಟುಂಬನ ನೋಡ್ತಾ ಇದ್ದೀನಿ, ಈಗಲೂ ನೋಡ್ತಾ ಇದ್ದೀನಿ. ನಾನು ಬೀಳದೇ ಇರೋರ ಬಗ್ಗೆ ಹೇಳಿದ್ರೆ ಸಾಕು, ಹೇಳಿದ ತಕ್ಷಣ ಬಿದ್ದಿರೋನ ಬಗ್ಗೆ ತೋರಿಸ್ತಾರೆ. ಈಗಲೂ ಅಷ್ಟೇ, ಇವತ್ತು ಅಷ್ಟೇ. ಏನು ಇವರು ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ, ಇವರು ಕ್ರಿಶ್ಚಿಯನ್ ಅಂತ ಬೇರೆ ಹೇಳ್ಕೊತಾರೆ, ನಾವು 4 ತಲೆಮಾರೆ ಕ್ರಿಶ್ಚಿಯನ್ ಅಂತಾರೆ ಅಂತ ಹೇಳ್ಬಿಟ್ಟು. ಆದರೆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ ಇಲ್ಲ, ಬೆಳಿಬೇಕು ಅನ್ನೋ ಒಂದಿಲ್ಲ. ಒಂದು ಉದಾಹರಣೆಗೆ ನೋಡ್ರಿ, ನಾವು ಡ್ಯಾನಿಯಲು ಇವಾಗ ಓದಿದ್ವಲ್ಲ, ಪಾಪ ಮಾಡೋದಕ್ಕೆ ಅವಕಾಶ ಸಿಕ್ಕರು ಮಾಡಿಲ್ಲ. ಏನು ಪಾಪ? ಪ್ರಾರ್ಥನೆ ಮಾಡದೇ ಇರೋದು. ಪಾಪ ಮಾಡದೇ ಇದ್ದರೆ ಅವನು ಪ್ರಾಣ ಕಾಪಾಡಲ್ಪಡುತ್ತೆ. ಎರಡನೇದು, ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಶಾದ್ರಾಕ್, ಮೇಷಕ್, ಅಬೇದ್ನೆಗ ಯಾರೆಲ್ಲ ವಿಗ್ರಹವನ್ನು ಮಾಡದೆ ನೀವು ಮುಕ್ಕದೆ ಹೋಗ್ತಿರೋ ನಿಮ್ಮನ್ನು ಅಗ್ನಿಯಲ್ಲಿ ಹಾಕ್ತೀವಿ ಅಂತ. ಸತ್ರು ಪರವಾಗಿಲ್ಲ, ದೇವ್ರು ಕಾಪಾಡಿದ್ರೂ ಪರವಾಗಿಲ್ಲ, ಕಾಪಾಡದೆ ಹೋದ್ರೂ ಪರವಾಗಿಲ್ಲ, ನೀವು ಇಟ್ಟಿರೋ ವಿಗ್ರಹನ ಆರಾಧನೆ ಮಾಡೋದಿಲ್ಲ, ನಾವು ಪ್ರಾಣ ಹೋಗೋದಿಕ್ಕು. ಆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ ಇದನ್ನು ಮನುಷ್ಯರಿಗೆ ಹೇಳಿದ್ರೆ ಜೀವಿತದಲ್ಲಿ ನೋಡ್ರಿ, ಮೋಸೆ ಥರ ನಾವು ಇರಬೇಕು. ನಾವು ಅವ್ರನ್ನ ಮಾದರಿಯಾಗಿ ತಗೊಳ್ಳೋಣ. ಅದರಲ್ಲಿ ಮೋಸೆ ಅಂತ ಹೇಳಿದ್ರೆ ಅದು ಒಳ್ಳೆ ಕಾರ್ಯಗಳು, ಬಿದ್ದು ಹೋಗೋದಾಗೆ, ಎಲ್ಲೆಲ್ಲೆಲ್ಲ ಅವ್ರು ಬಿದ್ದು ಹೋಗೋದಾಗೆ ಸಾಕ್ಷಿಯಾಗಿ ನಿಂತು ಕಾರ್ಯ ಮಾಡಿದ್ರು. ಅದನ್ನು ಹೇಳಿದ್ರೆ ಮೋಸೆ ಆ ಜಾಗದಲ್ಲಿ ಬಿದ್ದಿದ್ದನ್ನು ನೋಡ್ರಿ, ಅವ್ರನ್ನ ಏನು ಮಾಡೋದು? ಆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ ಆತ್ಮಿಕದಲ್ಲಿ ಬೆಳೆಯೋದಕ್ಕೆ ಅವರು ಅಷ್ಟು ಮಾಂಸಿಕದಲ್ಲಿ ಸೈತಾನಲ್ಲಿ ಇದ್ಕೊಂತಾರೆ. ಅದರ ನೋಡಿದ್ರೆ ನಾವು ಕ್ರಿಶ್ಚಿಯನು, ನಾವು ಕ್ರೈಸ್ತರು, ಇಷ್ಟು ವರ್ಷ ಕ್ರಿಶ್ಚಿಯನು, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಬೈಬಲ್ ಓದ್ತೀನಿ. ಆದರೆ ಸ್ಪಿರಿಚುವಲಲ್ಲೇ ಅಜ್ಞಾನ ಇದೆ, ಆತ್ಮಿಕದಲ್ಲೇ ಅಜ್ಞಾನದಲ್ಲಿ ನಡೀತಾ ಇದ್ದಾರೆ. ದಿನೇ ದಿನೇ ಆತ್ಮಿಕವಾಗಿ ಬೆಳೀಬೇಕು ಅನ್ನುವ ಸ್ವಭಾವಕ್ಕಿಂತ ಅವರ ಸ್ವಭಾವಗಳು ಏನಾಗಿದೆ ಅಂದರೆ, ಏನೋ ನಾಮಕ್ರಾಸ್ತವಾಗಿ ಏನೋ ಜೀವನ ನಡ್ಕೊಂಡು ಹೋದರೆ ಸಾಕು ಅಂತೇಳಿ ಇದರ ಹೊರತು ಇನ್ನೂ ಹತ್ರ ಸೇರೋಣ, ಇನ್ನೂ ದೇವರಲ್ಲಿ ಹತ್ರ ಸೇರೋಣ, ಅವರಾಗೆ ಮಾರ್ಪಡೋಣ. ಚಿಕ್ಕ ಚಿಕ್ಕ ವಿಷಯಗಳು, ಸೂಜಿಯಷ್ಟಿರುವ ಪಾಪಗಳೆಲ್ಲ ತೊಳೆದು 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 ಇನ್ನೂ ದೇವರಲ್ಲಿ ಮಹಿಮೆಯಲ್ಲಿ ಅವರೆತ್ತಿ ಉಪಯೋಗಿಸುವ ಹಾಗೆ ಮಾರ್ಪಡೋಣ. ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ ಪೇತ್ರನು ಎಲ್ಲ ದೇವ್ರನ್ನ ತಿರಸ್ಕರಿಸಿ ಬಂದು ಸ್ಪಿರಿಚುವಲಲ್ಲಿ ತಲೆ ಮೇಲಾಕಿ ತಲೆ ಕೆಳಗಾಕಿ ಕಾಲ ಮೇಲಾಕಿ ಅವನ್ನ ಸಾಯಿಸಿದ್ರು. ಅವ್ರ ಆತ್ಮಿಕದಲ್ಲಿ ಬೆಳೆದಿದ್ದು ದೇವ್ರನ್ನ ತಿರಸ್ಕರಿಸೋದಿಲ್ಲ, ನಾವು ಸಾಯಕ್ಕೂ ರೆಡಿ ಅಂಥೇಳಿ. ಅಂದರೆ ಆತ್ಮಿಕ ಸ್ಟ್ಯಾಂಡರ್ಡ್ನೆಸ್. ಒಂದು ಸಲ ದೇವ್ರನ್ನ ತಿರಸ್ಕರಿಸಿದ್ರು. ಸೌಲು ಎಲ್ಲರನ್ನೂ ಕೊಳ್ತಾ ಇದ್ದ, ಕ್ರೈಸ್ತರು ನಂಬಿದವ್ರನ್ನೆಲ್ಲ. ಕಡೆದಾಗಿ ಏಸಾಮಿ ಹಿಡ್ಕೊಂಡ, ಅವನಿಗೆ 5 ಸಲ 39 ಚಾಟಿಗಳು ಹೊಡೆದ್ರು, ಕಲ್ಲು ತಗೊಂಡು ಹೊಡೆದು ಸತ್ತೋದ ಅಂತ ಬಿಟ್ಟರು ಅದೇ ಊರಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾರೆ.
ಅಡುಗು ಹೊಡೆದೋಯ್ತು, 3 ದಿನ ಕತ್ತಲೆ. ಅಡುಗು ಹೊಡೆದಾದ್ರೆ ಕತ್ತಲೆಯಲ್ಲಿ ಲೈಟ್ ಇಲ್ಲ, ಏನಿಲ್ಲ. ಆ ರೀತಿಯೆಲ್ಲ ದೇವರ ಆ ಆತ್ಮಿಕ ಸ್ಟ್ಯಾಂಡರ್ಡ್ನೆಸ್, ದೇವ್ರ ಮೇಲಿಟ್ಟಿರುವ ವಿಶ್ವಾಸ, ಎಷ್ಟೇ ಕಷ್ಟ ಬಂದ್ರೂ ದೇವ್ರ ಮೇಲಿಟ್ಟಿರುವ ಒಂದು ಅಭಿಷೇಕ, ದೇವ್ರ ಮೇಲಿಟ್ಟಿರುವ ಒಂದು ದಾಗ, ಆತ್ಮ ಭಾರ, ಅದನ್ನು ಬಿಟ್ಟೇ ಇಲ್ಲ. ಈಗ ಕಷ್ಟನೇ ಸ್ವಲ್ಪ ಕಷ್ಟ ಬಂದರೆ ಸಾಕು ಗೊಣಗೋದು ಸೊಣಗೋದು. ಈ ಗೊಣಗೋದು ಸೊಣಗೋದ್ರಿಂದನೇ ಐಗುಪ್ತ ದೇಶದಿಂದ ಇಸ್ರೇಲ್ ಜನಕ್ಕೆ ಅವರು ಹೋಗಿಲ್ಲ. ಗೊಣಗೋದ್ರಿಂದನೇ ಐಗುಪ್ತ ದೇಶದಿಂದ ಇಸ್ರೇಲ್ ಜನಗಳನ್ನ ಬಿಡುಗಡೆ ಮಾಡಿದ್ರು. ಆದರೆ ಅವರು ಹೋಗಿ ಕಾನಾನ್ ಸೇರಿಲ್ಲ. ಯಾಕೆ ಸೇರಿಲ್ಲ ಅಂದರೆ ಗೊಣಗೋದು ಸೊಣಗೋದು ಜಾಸ್ತಿ ಇವ್ರದ್ದು. ಇದರಿಂದ ಯಾರು ಹೋಗಿ ಅಲ್ಲಿ ಸೇರಿಲ್ಲ. ಅವರಿಗೆ ಎಷ್ಟು ಮಾಡಿದ್ರೂ ತೃಪ್ತಿ ಇಲ್ಲ. ದೇವರು ಯೋಬನನ್ನು ನೋಡಿದಾಗ ಬಾಯಿ ಮಾತಿನಲ್ಲಿ ಒಂದು ಸಲ ಕೂಡ ದೇವ್ರನ್ನ ದೂಷಿಸಲಿಲ್ಲಂತೆ, ಕಷ್ಟ ಕೊಟ್ಟರೇನು. ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್, ಆತ್ಮಿಕದ ಬೆಳವಣಿಗೆ. ದೇವರು ಇವಾಗ ಕಳ್ತಂಡು ಹೊಡಿತಿದ್ದು, ಹಿಂಸೆ ಅನುಭವಿಸ್ತಾ ಇದ್ರೂ ನೀನು ಚಿತ್ತ ಇದೆಯಾ ನಡೀಲಿ ಅಂಥೇಳಿ ಆ ರೀತಿಯಾಗಿ ಆತ್ಮಿಕದಲ್ಲಿ ಸ್ಟ್ಯಾಂಡರ್ಡ್ನನ್ನು ಬೆಳೆಸ್ಕೊಳ್ಳುವ ಒಂದು ಕೃಪೆಯಲ್ಲಿ ನಾವು ಬೆಳಿಬೇಕೆ ಹೊರತು ನಾವು ಹಿಂಜರಿದು ಹೋಗ್ತಾ ಇದ್ದೀವಿ. ಇವತ್ತಿನ ದಿನದಲ್ಲಿ ದೇವರು ಮಾತಾಡೋದಕ್ಕೆ ಕೊಟ್ಟಿರೋದು ಎರಡೇ. ಒಂದು, ಆತ್ಮಿಕದಲ್ಲಿ ನೀವು ಬೆಳಿಬೇಕು. ಎರಡನೇದಾಗಿ, ನಿಮಗೆ ಮುಂಚೆ ಯಾರೆಲ್ಲ ಆತ್ಮಿಕದಲ್ಲಿ ಬೆಳೆದಿದ್ದಾರೋ, ಸಾಕ್ಷಿಯಾಗಿದ್ದಾರೋ ಅವ್ರನ್ನ ನೋಡಿ ನೀವು ಬೆಳೀರಿ. ಒಂದು ಸಮಯ ದೇವರು ಪರಿಶುದ್ಧಾತ್ಮ ಇದ್ದಾರೆ, ಅವನ್ನ ನೆನೆಸ್ಕೊಳ್ರಿ. ಈಗಲೂ ಎಷ್ಟೋ ಸೇವಕರುಗಳು ಇದ್ದಾರೆ. ಹಳೆಯದಲ್ಲಿ ಯಾವ ಥರ ಇತ್ತಂದರೆ 12 ಜನದಲ್ಲಿ ಒಬ್ಬರು ಇಸ್ಕರಾತ್ ಯೂದಾಸ್ ಇದ್ದ, ಕೆಟ್ಟವನಿದ್ದ. 11 ಜನ ಒಳ್ಳೆಯವರಿದ್ದರು. ಈಗ 12 ಜನದಲ್ಲಿ 11 ಜನನೂ ಕೆಟ್ಟವರಾಗಿದ್ದಾರೆ, ಒಬ್ಬರು ಒಳ್ಳೆಯವರಾಗಿದ್ದಾರೆ. ಆ ಒಳ್ಳೆಯವ್ರನ್ನ ನೋಡ್ರಿ. ನಾನು ಭಾಳ ಸಲ ಹೇಳ್ತೀನಿ. ನಾವೊಂದು ಉದಾಹರಣೆಗೆ ಯೇಸನ್ನು ತಗೋತೀನಿ. ಅವ್ರ ಮೇಲೆ ಒಂದು ಸೂಜಿಯಷ್ಟು ಮಿಸ್ಟಿಕ್ ತೋರ್ಸೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಮನೆ ಬಿಟ್ಟು ಬಂದರು, ಆಸ್ತಿ ಪಾಸ್ತಿ ರಕ್ತ ಬಂದಿಕ್ಕನ್ನೆಲ್ಲ ಬಿಟ್ಟು ಬಂದರು. ಎರಡನೇದು, ಮದುವೆ ಮಾಡ್ಕೊಂಡಿಲ್ಲ. ಏನಾದ್ರು ಮಕ್ಕಳಿಗಿನ ದೇವ್ರನ್ನ ಅಧಿಕವಾಗಿ ಪ್ರೀತಿ ಮಾಡಿದ್ರು, ಹೆಂಡ್ತಿಕಿನ ಕುಟುಂಬ ಸಂಸಾರಕ್ಕಿನ. ಈ ಬಲಿಪೀಠದಲ್ಲಿ ನಾನು ಅರ್ಧ ಬೆಂಕಿಯಲ್ಲಿ ಬೇಯ್ದು ಬಿಟ್ಟಿದ್ದೀನಿ. ಈ ಬಲಿಪೀಠವನ್ನು ಅವರು ಬೆಂಕಿ ಅಂತಿದ್ದರು, ಕಾಣಿಕೆಯನ್ನು ರಕ್ತ ಅಂತಿದ್ದರು. ರಕ್ತ ಬೇರು ಸುರಿಸಿ ಕಷ್ಟಪಡೋದಂತಿದ್ದರು. ಸೇವೆಯನ್ನು ಅವರು ಆತ್ಮ ಭಾರದಿಂದ ಮಾಡಿದ್ರು. ಜನಗಳು ಅವರು ಜೀವಂತವಾಗಿದ್ದಾಗ 40 ಲಕ್ಷ ಜನಗಳನ್ನ ದೇವ್ರ ಕಡೆ ನಡೆಸಿ ಪ್ರಾಣ ಬಿಟ್ಟರು, ಪ್ರಪಂಚ ಪೂರ್ತಿ ತಿರುಗಿ. ಅವ್ರನ್ನ ಮಾದರಿಯಾಗಿ ತಗೋಬೇಕು. ಬಿದ್ದಿರೋರು ಇದ್ದಾರೆ, ಅವ್ರನ್ನ ಬಿಟ್ಬಿಡ್ಬೇಕು. ಮೇಘದೋ ಪಾದಿಯಲ್ಲಿ ಇವಾಗ ದೇವರು ನಮಗೆ ಕೊಟ್ಟಿರುವ ಇವತ್ತಿನ ದಿನದಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಬೆಳವಣಿಗೆ. ಇವಾಗ ಚರ್ಚಲ್ಲಿ ಕೂಡ ನೋಡ್ರಿ, ಆ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳನ್ನ ನೋಡ್ರಿ, ಅಷ್ಟು ಸೌಕರ್ಯಗಳು ಈಗಿರೋ ಸೌಕರ್ಯಗಳಿಲ್ಲ. ಅವರೆಲ್ಲ ಯಾವ ರೀತಿ ಆರಾಧನೆ ಮಾಡ್ತಿದ್ರು? ಒಂದು ಡ್ರಮ್ ತಗೊಂಡು ಕೈಯಲ್ಲಿ ಏನೋ ಒಂದು ಜಲರೆ ಥರ ತಗೊಂಡು ನಾವೇ ಮಾಡಿದ್ವಿ, ನಮ್ಮ ಕಾಲದಲ್ಲಿ ಮಾಡಿದ್ವಿ. ಇವಾಗ ಎಷ್ಟು ಸೌಕರ್ಯ ಇದೆ ಅಂದರೆ ಮೈಕ್ ಸಿಸ್ಟಮ್ ಬಂದಿದೆ. ಮ್ಯೂಸಿಕ್ ಬಗ್ಗೆನೇ ತಗೊಳ್ರಿ. ಅವಾಗೆಲ್ಲ ಹಾರ್ಮೋನಿಯಂ ಅಂತ ಹೇಳ್ಬಿಟ್ಟು ಅದರಲ್ಲಿ ಮಾಡ್ತಾಯಿದ್ರು. ಇವಾಗ ಕೀಬೋರ್ಡ್ ಬಂದಿದೆ, ಗಿಟಾರ್ಗಳು ಬಂದಿದೆ. ಆ ಕಾಲದಲ್ಲಿ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ ಇತ್ತು. ಈ ಕಾಲದಲ್ಲಿ ಇನ್ಸ್ಟ್ರೂಮೆಂಟ್ಗಳು ಬಂತು, ಅದನ್ನು ಉಪಯೋಗಿಸ್ಬೇಕು. ಆದರೆ ಆತ್ಮಿಕತೆ ಇಲ್ಲ, ಆತ್ಮಿಕತೆ ಅವರಲ್ಲಿಲ್ಲ. ಒಂದು ವಾಕ್ಯದಲ್ಲಿ ಸ್ಪಷ್ಟವಾಗಿದೆ, ನೀವು ತೆಗೆದು ಓದಿದ್ರೆ ಗೊತ್ತಾಗುತ್ತೆ. ಜಡ್ಜಸ್, ನ್ಯಾಯಾಧಿಪತಿಗಳು 2:10 ಓದ್ರಿ. ಜಡ್ಜಸ್ 2:10. ಅವನ ಕಾಲದವರೆಲ್ಲರೂ ಪಿತೃಗಳ ಬಳಿಗೆ ಸೇರಿದ ಮೇಲೆ ಯೆಹೋವನು ಆತನ ಇಸ್ರಾಯೇಲರಿಗೋಸ್ಕರ ಮಾಡಿದ ಮಾತುಕಾರ್ಯಗಳು ಅರಿಯದಿದ್ದ ಬೇರೊಂದು ಸಂತಾನವು ಹುಟ್ಟಿತು. ನೋಡ್ರಿ, ಇವಾಗ ಮುಂಚೆ ಇದ್ದ ಕಾಲ ಎಲ್ಲ ಆತ್ಮಿಕದಲ್ಲಿ ಚೆನ್ನಾಗಿದ್ದವರು. ಈಗ ಈ ಇನ್ಸ್ಟ್ರೂಮೆಂಟ್ಗಳು, ಲೈಟ್ಗಳು ಬಂದಾಗಿಂದ ಅವ್ರು ಏನು ಮಾಡ್ತಾರೆ ಅಂದರೆ, ನೋಡ್ರಿ, ಉದ್ವೇಗದಿಂದ ಆರಾಧನೆ, ನೋಡ್ರಿ, ಮಾನಸಿಕವಾಗಿ ಆರಾಧನೆ ಮಾಡಿರಿ ಅಂತ ಮಾಂಸದಲ್ಲಿ ಕೈ ತಟ್ಟೋದು, ಎಗರೋದು, ಪಲ್ಟಿ ಆ ಟೈಮಿಗೆ. ಆಮೇಲೆ ಭಾನುವಾರ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ನಾವು ದೇವ್ರ ಸನ್ನಿಧಾನದಲ್ಲಿ ಇರ್ತೀವಿ. ಭಾನುವಾರ ಮಧ್ಯಾಹ್ನ ಏನು ಮಾಡ್ತೀರಾ?
ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಇಷ್ಟು ದಿನ ಇದೆಯಲ್ಲ, ದೇವರ ಐಕ್ಯತೆ ಇದೆಯಾ ಅಷ್ಟು ದಿನದಲ್ಲಿ? ನಮಗೆ ಹೊಸ ಒಡಂಬಡಿಕೆಯಲ್ಲಿ ಹಬ್ಬಗಳಿಲ್ಲ. ಯಾಕೆ ಹಬ್ಬಗಳಿಲ್ಲ ಅಂದರೆ, ಒಂದು ದಿನ ಸಂತೋಷ ನೋಡಿಬಿಟ್ಟು 365 ದುಃಖದಲ್ಲಿರ್ತೀವಿ. ಬೇಡ ಅಂತೇಳಿ ದೇವ್ರು ಎಷ್ಟು ಒಳ್ಳೆಯವರು. 365 ದಿನವೂ ಸಮಾಧಾನವಾಗಿರ್ರಿ, ದೇವರ ಐಕ್ಯತೆಯಲ್ಲಿರ್ರಿ. ಪರಿಶುದ್ಧವಾಗಿದ್ದರೆ ದೇವರ ಐಕ್ಯತೆ ನಮಗೆ ಸಿಗುತ್ತೆ ಅಂಥೇಳಿ ದೇವರು ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಹಬ್ಬಗಳು ಹೇಳಿದಾಗೆ ಐಕ್ಯತೆ ಕೊಟ್ಟರು. ಈಗ ಒಂದು ಸಂತತಿ ಕ್ರೈಸ್ತರು ಇದ್ದಾರೆ, ಆದರೆ ಸಂತತಿ ಏನು ಸಂತತಿ ಅಂತ ಹೇಳಿದ್ರೆ, ದೇವರನ್ನು ಅರಿಯದೇ ಇರುವ ಸಂತತಿ. ಕ್ರೈಸ್ತರಾಗಿದ್ದರೂ ಕೂಡ ಆತ್ಮ ಸತ್ತೋಗಿದೆ. ನಾವು ಯಾವಾಗಲೂ ಪ್ರಕಟಣೆಯಲ್ಲಿ ಓದ್ತೀವಿ, ಜೀವಿಸುವನಂತೆ ಹೆಸರಿದ್ರೂ ಸತ್ತವನಾಗಿದ್ದೀಯಾ ಅಂದರೆ ಕ್ರೈಸ್ತರೇ, ಅದರ ಆತ್ಮ ಸತ್ತೋಗಿದೆ ಪಾಪದಲ್ಲಿ. ಈ ಸಭೆಗಳಲ್ಲಿ ಆರಾಧನೆ ಮಾಡೋದು ಯಾವ ರೀತಿ ಆರಾಧನೆ ಮಾಡೋದು? ಭಾವನಾತ್ಮವಾಗಿ ಆರಾಧನೆ, ಎಮೋಷನ್, ಟೆಂಪ್ಟೇಷನ್. ಆತ್ಮದಿಂದ ಆರಾಧನೆ ಇಲ್ಲ, ಸತ್ಯದಿಂದ ಆರಾಧನೆ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪಿತೃಗಳು ದೇವರು ಯಾವ ರೀತಿ ಸಾಕ್ಷಿಯಾಗಿದ್ದರು. ಯೇಸು ಸ್ವಾಮಿ ಬಂದಾಗ 12 ಜನ ಅಪೊಸ್ತಲರುಗಳು ಯಾವ ರೀತಿ ಅವರು ಆದಮೇಲೆ ಎಷ್ಟು ಜನ ಈ ಬೈಬಲ್ ಪ್ರಿಂಟ್ ಮಾಡೋದಕ್ಕೆ ರಕ್ತ ಸಾಕ್ಷಿಯಾಗಿ ಸತ್ತರು. ಮಿಷನರಿಗಳು ಹೊರದೇಶದಿಂದ ಸ್ವಂತ ದೇಶ, ಸ್ವಂತ ಜನ, ಕಲರು, ಭೂಮಿ ಎಲ್ಲ ಬಿಟ್ಟು 6 ತಿಂಗಳು ಪ್ರಯಾಣ ಮಾಡಿ ಇಂಡಿಯಾ ದೇಶಕ್ಕೆ ಬಂದು ಯಾವ ರೀತಿ ಆತ್ಮಭಾರದಿಂದ ಸುವಾರ್ತೆ ಹೇಳಿದ್ರು. ಅವ್ರು ಹೇಳಿದ್ದಕ್ಕೆ ನಾವು ಈ ಸಂತತಿಗಳು ಇವತ್ತಿನ ದಿನದಲ್ಲಿ ದೇವ್ರು ಮಾತಾಡೋಕ್ಕೆ ಹೇಳಿದೆ ಅಂದರೆ, ಜನ್ರೇಷನ್ ಆಗಿ ಆ ದೇವರ ಸಂತತಿಯನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಇವಾಗ ಏನು ಮಾಡ್ತಾಯಿದ್ದಾರೆ, ಆಸ್ತಿ ಇಟ್ಟು ಹೋಗ್ತಾರೆ. ಸಂತತಿಗೆ ಆಸ್ತಿ ಇರಲಿ ಅಂತ. ಅದು 3 ತಲೆಮಾರೆ. ನಾನು ಯಾವತ್ತು ಮೊದಲು ನಾನು ಹೇಳ್ತಾ ಇದ್ದೆ, ಇವಾಗ ಅದು ಸ್ಪಷ್ಟತೆ ಆಯಿತು. ಒಂದು ಸೇವಕರು ಹೇಳಿದ್ರು, ನನಗೂ ಗೊತ್ತಿತ್ತು, ಶ್ರೀಮಂತರು ಏನೇ ಆಸ್ತಿ ಇಟ್ಟರು ಕೂಡ ಅದು 2ನೇ ತಲೆಮಾರಿಗೆ ಸ್ವಲ್ಪ ಮೇಲೋಗುತ್ತಂತೆ, 3ನೇ ತಲೆಮಾರಿಗೆ ಇರೋದಿಲ್ಲಂತೆ, 4ನೇದರಲ್ಲಿ ಅವ್ರ ಅಡ್ರೆಸ್ಸೇ ಇರೋದಿಲ್ಲ. ಯಾವ ಬಿಸ್ನೆಸ್ಸು ಈ ಇಂಡಿಯಾದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಅವ್ರ ಹೆಸರುಗಳನ್ನ ಬರೆದು ನೋಡಿದ್ರೆ 3ನೇ ತಲೆಮಾರಲ್ಲಿ ಇರೋಲ್ಲ. ಇವಾಗೂ ಕೂಡ ಯಾರೋ ಶ್ರೀಮಂತರಾಗಿದ್ದರೆ 2ನೇ ತಲೆಮಾರಲ್ಲಿ ಹೋಗುತ್ತೆ, 3ನೇ ತಲೆಮಾರು, 4ನೇ 5ನೇ ತಲೆಮಾರು ಅವ್ರ ಅಡ್ರೆಸ್ಸೇ ಇರೋದಿಲ್ಲ. ಏನಕ್ಕೆ ಇದು ಆಸ್ತಿ ಬಗ್ಗೆ ಹೇಳ್ತೀನಿ ಅಂದರೆ, ಆಸ್ತಿ ಇಟ್ಟೋದ್ರೆ ಆ ಆಸ್ತಿ ಸಂತತಿ ಬರುತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ ಯಾರೇ ಆ ಬಿಸ್ನೆಸ್ ಮಾಡಿದ್ರು ಆಸ್ತಿ ಇಟ್ಟೋದ್ರೂ ಅದು ಪಾಪದಿಂದ ಅದು ಮುಳುಗೋಗುತ್ತೆ, ಡಿವೈಡ್ ಆಗುತ್ತೆ. ಮಕ್ಕಳು ಒಂದು ಆಸ್ತಿ ಇಟ್ಟೋದ್ರೆ 3 ಜನ ಮಕ್ಕಳು, 2 ಜನ ಮಕ್ಕಳು ಡಿವೈಡ್ ಆಗಿ 3ನೇ ಸಂತತಿಗೆಲ್ಲ ಅವರಿಗೆ ಸ್ವಲ್ಪ ಬಂದು ಅದು ಏನು ಇಲ್ದಂಗೆ 4ನೇ ಸಂತತಿಗೆ ಹೋಗ್ಬಿಡುತ್ತೆ. ಆದರೆ ಈ ಲೋಕದ ಆಶೀರ್ವಾದದ ಅಲ್ಲ, ಆತ್ಮಿಕ ಆಶೀರ್ವಾದ ಸಂತತಿಯಾಗಿ ಬರಬೇಕು. ಆತ್ಮಿಕ ಆಶೀರ್ವಾದ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನಾವು ದೇವರ ಬಗ್ಗೆ ಹೇಳ್ಕೊಡ್ಬೇಕು. ಇವಾಗ ದಾವೀದ ನೋಡ್ರಿ, ಅವನು 40 ವರ್ಷ ಎಲ್ಲರಿಗೂ ಗೊತ್ತು, ಅವನು ಮೇಕೆ ಕಾಯ್ತಾ ಇದ್ದ. ಅವನ ದೇವರು ಆರಿಸಿ ರಾಜನಾಗಿ ಮಾಡಿದ್ರು. ಅವನು ದೇವರ ಹೃದಯಕ್ಕೆ ಪ್ರಿಯನು ಅಂತ ಹೇಳ್ತಾರೆ. ಅಷ್ಟು ಪ್ರಿಯನಾಗಿ ಅವನು ಆಳ್ವಿಕೆ ಮಾಡ್ದ. ಸೌಲನಿಂದ ಎಷ್ಟೋ ಸಲ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು, ಕಾಪಾಡಿ ಅವನ್ನ ರಾಜನಾಗಿ ಮಾಡಿದ್ರು. ಗೋಲಿಯಾತನ್ನು ಓಡಿಸಿ ಮಾಡಿದ್ರು. ಇದೆಲ್ಲ ಅವನು ಸಾಮುವೇಲಿಗೆ ಹೇಳ್ಬೇಕಾಗಿತ್ತು. ಆ ಸಂತತಿ 2ನೇ ಸಂತತಿ, 3ನೇ ಸಂತತಿ ಈ ಸ್ಪಿರಿಚುವಲ್ಲು ಬೆಳೆದು ಬರಬೇಕು. ನಾವು ಆತ್ಮಿಕದಲ್ಲಿ ಬೆರಿಬೇಕು, ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ ಇರಬೇಕಂತ ನೋಡಿದೆ. ಇದು ತಲೆಮಾರಿಗೆ ಕೊಡಬೇಕಂತ 2ನೇ ಸಲ ನೋಡ್ತಾ ಇದ್ದೀನಿ. ತಲೆಮಾರಿಗೆ ಬಿಟ್ಟು ಹೋಗ್ಬೇಕು, ಅವ್ರನ್ನ ಎಬ್ಬಿಸ್ಬೇಕು. ಇವಾಗ ಒಂದು ಸಭೆ ಮಾಡ್ಕೊತಾರೆ, ಅವರೇ ಪ್ರಸಂಗ ಮಾಡಬೇಕು. ಅಲ್ಲಿ ಸಭೆಗಳಲ್ಲಿ ವಿಶ್ವಾಸಿಯಾಗಿ ಬರ್ತಾರೆ, ಅವ್ರನ್ನ ಶಿಷ್ಯರಾಗಿ ಮಾಡಬೇಕು. ಅಂದರೆ ಈ ಸೇವಕರಿಗೆ ಶಿಷ್ಯರು. ನಾನು ನಾಚಿಕೆ ಪಡೆದೇ ಹೇಳ್ತೀನಿ, 98ರಲ್ಲಿ ಹಿಡಿದು ಒಂದು 5 ವರ್ಷ 10 ವರ್ಷ ಕಾಲ ಒಂದು ಸೇವಕರು ಹೇಳ್ದಂಗೆ ಕೇಳಿ ನಡೆದೆ ನಾನು. ಇವಾಗಲೂ ಆ ಸ್ವಭಾವ ಇತ್ತು. ಸೇವಕರು ಯಾರು ಹೇಳಿದ್ರೂ, ಏನೇ ಮಾತು ಹೇಳಿದ್ರೂ ಕೇಳೋ ಸ್ವಭಾವ ನಂದು. ಆ ಸ್ವಭಾವ ಇವಾಗ ಅದು ಯೇಸ್ವಾಮಿ ನಾವು ವಿಶ್ವಾಸಿಗಳಾಗಿದ್ದಾಗ ನಮ್ಮನ್ನು ಸೇವಕರುಗಳ ಶಿಷ್ಯರಾಗಿ ಮಾರ್ಪಡ್ತಾರೆ. ಶಿಷ್ಯರಂದರೆ ಸೇವಕರಿಗೆ ಸೇವೆ ಮಾಡೋದು. ಆಮೇಲೆ ಅದಾದ ಮೇಲೆ ಟ್ರೈನಿಂಗ್ ಎಲ್ಲ ಮುಗಿದ ಮೇಲೆ ಇವಾಗ ಯೇಸ್ವಾಮಿ ಇದ್ದರು, ಅವರಿಗೆ ಶಿಷ್ಯರಾಗಿ 12 ಜನ ತಗೊಂಡ್ರು. ಯೇಸ್ವಾಮಿ ಹೋದ ಮೇಲೆ ಆ 12 ಜನನು ಸೇವಕರಾಗಿ ಮಾರ್ಪಟ್ರು. ಈ ಸಭೆಯಲ್ಲಿ ಸೇವಕರಾಗಿ ಮಾರ್ಪಟ್ಟು ಹೊರಗಡೆ ಕಳಿಸ್ಬೇಕು. ಸಂತತಿಗಳನ್ನು, ಜನಗಳನ್ನು
ದೇವರ ಕಡೆಗೆ ಆತ್ಮಿಕದಲ್ಲಿ ನಡೆಸಬೇಕು. ಇವಾಗ ಏನಾಗಿದೆ ಅಂದರೆ ಇವರು ಆತ್ಮಿಕದಲ್ಲಿ ಬೆಳೀತಾ ಇಲ್ಲ. ಎರಡನೇ ಸಂತತಿ, ಮೂರನೇ ಸಂತತಿಗಳು ದೇವ್ರನ್ನ ಕೊಡೋದು, ಆ ಸಂತತಿಗಳು ಅಲ್ಲಿಗೆ ಸ್ಟಾಪ್ ಆಗ್ತದೆ. ಈ ಬಿಸ್ನೆಸ್ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ಈ ಬಿಸ್ನೆಸ್ ಯಾವ ರೀತಿ ಒಡೆದೋಗ್ತಿದೆ, ಅದಕ್ಕೆ ಸಂತತಿಗಳು ಬರ್ತಾ ಇಲ್ಲ, ಸ್ಪಿರಿಚುವಲಲ್ಲಿ ಬರ್ತಾ ಇಲ್ಲ. ಚರ್ಚಲ್ಲಿರೋರು ಸೇವೆ ಮಾಡೋಕ್ಕೆ ಬರ್ತಾರೆ, ಪಾಸ್ಟರ್ ಮಕ್ಕಳು ಸೇವೆ ಮಾಡೋದಿಲ್ಲ. ಯಾಕಂತೇಳಿದ್ರೆ ಆ ಭಾರ ಅವರಿಗೆ ಕೊಟ್ಟಿಲ್ಲ. ಆ ಸೇವಕರು ಆತ್ಮಭಾರ, ದೇವರ ದರ್ಶನ, ದೇವ್ರು ಏನಕ್ಕೋಸ್ಕರ ಭೂಲೋಕ ಉಂಟು ಮಾಡಿದ್ರು, ಅವ್ರು ಏನಕ್ಕೋಸ್ಕರ ರಕ್ತ ಸುರಿಸಿ ಪ್ರಾಣ ಕೊಟ್ಟರು, ಪಾಪದಲ್ಲಿ ನರಕಕ್ಕೆ ಹೋಗ್ತಿರೋ ಜನಗಳನ್ನ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಆದಮೇಲೆ ಇವರು ಸೆಕೆಂಡ್ ಕಮ್ಮಿಂಗಿಗೆ ಸಭೆಗಳಲ್ಲಿರುವ ಜನಗಳನ್ನ ಸಿದ್ಧತೆ ಮಾಡಬೇಕು. ಸಮಯ ಇಲ್ಲ. ಈ ಭಾರ, ಈ ದರ್ಶನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಕೊಟ್ಟಿಲ್ಲ. ಒಂದು ವಾಕ್ಯವನ್ನು ಓದ್ರಿ, ಇದರಲ್ಲೇ ಇದೆ ನೋಡ್ರಿ. ಡಿಟರ್ನಮಿ, ಧರ್ಮೋಪದೇಶ ಕಂಡ 4:9 ಇದೆ ನೋಡ್ರಿ. ಮೊಮ್ಮಕ್ಕಳಿಗೆ ಕೊಟ್ಟಿಲ್ಲ ಅಂತೇಳಿ ಅದರಲ್ಲಿ ಸ್ಪಷ್ಟವಾಗಿ ದೇವರು ಮಾತಾಡಿದ್ದಾರೆ. 4:9 ಓದ್ತೀನಿ ನೋಡ್ರಿ. ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ. ಒಂದನೇದು, ನಾವು ಆತ್ಮ ಕಾಪಾಡಿಕೊಂಡು ಸ್ಪಿರಿಚುವಲಲ್ಲಿ ಬೆಳಿಬೇಕು, ಒಂದನೇದು. ಎರಡನೇದು, ನೀವು ನೋಡಿದ ಸಂತತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋಗಬೇಕು. ದೇವರ ಬಗ್ಗೆ, ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಹೇಳ್ತಾ ಇರಬೇಕು, ಮಾತಾಡ್ತಾ ಇರಬೇಕು, ಅವ್ರನ್ನ ನಡೆಸ್ತಾ ಇರಬೇಕು. ಮಾತೆತ್ತಿದ್ರೆ ಲೋಕದ ಮಾತುಗಳು, ಬರೀ ಲೋಕದ ಮಾತುಗಳು, ಲೋಕದ ಬಗ್ಗೆನೇ ಮಾತಾಡ್ತಾ ಇರೋದು. ಮಕ್ಕಳಿಗೆ ಎಜುಕೇಷನ್ ಕೊಡೋದು, ಎಜುಕೇಷನ್ ಕೊಡ್ತೀವೋ ಇಲ್ವೋ, ಈ ಲೋಕಕ್ಕೆ ದುಡಿಮೆ ಮಾಡೋಕ್ಕೆ ಎಜುಕೇಷನ್ನು ನೀಡೋದು. ಆದರೆ ದೇವ್ರನ್ನ ಕೊಡಬೇಕು. ಎಜುಕೇಷನ್ ಇಲ್ಲದೆ ಹೋದ್ರೂ ದೇವ್ರನ್ನ ಕೊಟ್ಟು ಆತ್ಮಿಕದಲ್ಲಿ ಬೆಳೆಸ್ಬಿಟ್ರೆ ಹಿಂಗೋ ಬೆಳೆದು ಬಿಡ್ತಾರೆ. ನಾವು ಬೈಬಲಲ್ಲಿ ಅಪೊಸ್ತಲರಲ್ಲಿ ಓದ್ತೀವಿ, ಪೇತ್ರ ಯೋನರೆಲ್ಲ ಓದಿದಾಗ ನಮಗೆ ದೇವರು ಸ್ಪಷ್ಟವಾಗಿ ಮಾತಾಡ್ತಾರೆ. ಅಪೊಸ್ತಲರಲ್ಲಿ ಪೇತ್ರನು ಯೋವನು ಅನ್ಸ್ಕೂಲಿಂಗ್ ಅಂತಿದೆ ಇಂಗ್ಲೀಷಲ್ಲಿ, ವಿದ್ಯಾಭ್ಯಾಸ ಇಲ್ಲದವರು ಅಂತ ಕನ್ನಡದಲ್ಲಿದೆ, ಓದದೇ ಇರೋರು. ಆ ಯೋವಾನು ಬರೆದ ಪ್ರಕಟಣೆ ಇದುವರೆಗೂ ಯಾರು ಪ್ರಸಂಗ ಮಾಡೋಕ್ಕಾಗಲ್ಲ, ಓದದೇ ಇರೋರು ಬರೆದಿರೋದನ್ನು. ಯಾಕಂದರೆ ದರ್ಶನ, ವಿಷನ್, ಆತ್ಮಿಕ ಬೆಳವಣಿಗೆ, ಆತ್ಮಿಕ ಸ್ಟ್ರಾಂಗ್. ಅದರಿಂದ ಲೋಕ ಜ್ಞಾನಕ್ಕಿಂತ ಆತ್ಮಿಕ ಸ್ಟ್ರಾಂಗಲ್ಲಿದ್ದರೆ ಸಾಕು. ಇವಾಗ ನಮ್ಮ ಮಕ್ಕಳಿಗೆ ಏನು ಕೊಡಬೇಕಂತ ಹೇಳಿದ್ರೆ, ಆತ್ಮಿಕದ ಸ್ಟ್ರಾಂಗ್ ಕೊಡಬೇಕು. ಆತ್ಮಿಕ ಆ ಸಂತತಿಗಳಿಗೆ ದೇವ್ರ ಬಗ್ಗೆನೇ ಮಾತಾಡ್ತಿರ್ಬೇಕು, ದೇವ್ರ ಬಗ್ಗೆನೇ ಹೇಳ್ತಾ ಇರಬೇಕು. ದೇವ್ರ ಬಗ್ಗೆ ಹೇಗೆ ಐಗುಪ್ತ ದೇಶದಿಂದ ದೇವರು ಬಿಡುಗಡೆ ಮಾಡಿದ್ರು, ದೇವರು ಹೆಂಗೆ ಇಸ್ರೇಲ್ ದೇಶವನ್ನು ನಡೆಸ್ತಾ ಇದ್ದಾರೆ, ಅದಾದ ಮೇಲೆ ದೇವರು ಏನಕ್ಕೆ ಬಂದರು, ಏನಕ್ಕೆ ಮರಣ ಹೊಂದಿದ್ರು, ಮತ್ತು 12 ಜನ ಅಪೊಸ್ತಲರ ಕೆಲಸ ಏನು, ಇವಾಗ ಏನೇನು ನಡೀತಾ ಇದೆ, ನೆಕ್ಸ್ಟ್ ಏನು ನಡೀತೈತೆ, ಬೈಬಲ್ ಪ್ರಕಟಣೆ ಡ್ಯಾನಿಯಲಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಾವು ಎಲ್ಲಿಂದ ಬಂದ್ವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗಬೇಕು, ಏನಕ್ಕೆ ಕಾಯಿಲೆ ಬರ್ತವೆ, ಸಮಾಧಾನ ನಮಗೆ ಯಾಕಿಲ್ಲ, ಕುಟುಂಬದಲ್ಲಿ ಯಾಕೆ ಕಷ್ಟ, ಆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ ಇಲ್ಲದೆ ಇರೋದಕ್ಕೆ ಕುಟುಂಬದಲ್ಲಿ ಕಷ್ಟ. ಆತ್ಮಿಕ ಜ್ಞಾನ, ಆತ್ಮಿಕ ಅಭಿಷೇಕ. ಸ್ವಲ್ಪ ಜನಕ್ಕೆ ನನಗೆ ಜ್ಞಾನ ಬೇಡ ಅಂತಾರೆ, ಜ್ಞಾನ ಬೇಡ, ಲೋಕದ ಆಶೀರ್ವಾದ ಬೇಡ ಅಂತ ಹೇಳಿದರೆ ಪರವಾಗಿಲ್ಲ. ಲೋಕದ ಆಶೀರ್ವಾದ ಮೋಸಸ್ ಹೇಳಿದ್ರು. ಮೋಸೆ ಆಡಂಬರ 40 ವರ್ಷ ಅವರು ಸಿಂಹಾಸನದಲ್ಲಿದ್ದಾನೆ. ಈ ಆಡಂಬರಕ್ಕಿಂತ ನಾವು ದೇವ ಜನರ ಜೊತೆ ಕಷ್ಟಪಡೋದು ಮೇಲೆ ಅಂತ ಆಸ್ತಿಯನ್ನೇ ಬಿಟ್ಟು ಬಂದರು. ನಾವು ಒಂದು ಸಲ ನೋಡಿದ್ವಿ, ಪೌಲು ಅವನು ದುಡ್ಡು ಇವಾಗ ಲೆಕ್ಕ ಮಾಡಿದ್ರೆ 10 ಕೋಟಿಗೆ ಬರುತ್ತಂತೆ. ಅವ್ರ ತಂದೆ ಬಂದ್ಬಿಟ್ಟು ರೋಮನ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿದವರು, ಅವ್ರು ರೋಮನ್ ಸಿಟಿಸನ್ನು ಪ್ಲಸ್ ಜ್ಯೂಸು. ಅಷ್ಟು ದೊಡ್ಡ ಕೋಟಿಗಳನ್ನು ಅವರು ಡಸ್ಟಾಗಿ ಬಿಟ್ಟು ಬಂದರು. ಆಸೆ ಕೊಟ್ಟರೆ ಬೇಡ ಅಂತ ಹೇಳಬೇಕು, ದೇವರ ಜ್ಞಾನ ಬೇಕಂತ ಕೇಳಬೇಕು, ದೇವರ ಅಭಿಷೇಕ ಬೇಕಂತ ಕೇಳಬೇಕು, ದೇವರ ಅಲ್ಲಿ ವಿಶ್ವಾಸ. ನಾನು ದೇವ್ರು ನಂಬಿದ ತಕ್ಷಣ ನನಗೆ ಸಿಕ್ಕಿದ್ದೆ ಜ್ಞಾನ ಪ್ಲಸ್ ಫೇತ್ ಅಧಿಕ, ನಂಬಿಕೆ ಅಧಿಕ. ಅದರಿಂದ ಧೈರ್ಯ ಜಾಸ್ತಿ ಬಂತು, ಜ್ಞಾನ ಜಾಸ್ತಿ ಬಂತು. ಯಾಕಂದರೆ ಜ್ಞಾನ ಇದ್ರೇ ಜನಗಳಿಗೆ ಸುವಾರ್ತೆ ಹೇಳಿ ದೇವ್ರ ಕಡೆ ನಡೆಸೋದಕ್ಕೆ. ಜ್ಞಾನ ಹೇಳ್ದಿದ್ರೆ ಹೆಂಗೆ ಸೇವೆ ಮಾಡ್ತೀರಾ, ಹೆಂಗೆ ನಡೆಸ್ತೀರಾ? ಈ ರೀತಿ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ಸಲ್ಲಿ ಬೆಳೆಯೋದು ಬಿಟ್ಬಿಟ್ಟು ಮೊದಲೇದಾಗಿ ಸ್ಪಿರಿಚುವಲ್ಸ್ನ ನಾವು ಬೆಳೆದು ನಮ್ಮ ಮಕ್ಕಳು ಕುಟುಂಬಕ್ಕೆ ಅದನ್ನು ಕೊಡಬೇಕು. ಸಭೆಯಲ್ಲಿರೋರನ್ನ ಸಂತತಿಗಳನ್ನು ಎಬ್ಬಿಸ್ಬಿಟ್ಟು ಹೋಗ್ಬೇಕು.
ಇವಾಗ ಆಂಧ್ರದಲ್ಲಿ ಉಜ್ಜೀವನ ಅಂತಿದ್ದಾರೆ. ಏನಕ್ಕೆ ಉಜ್ಜೀವನ? ಒಬ್ಬರು ಇವಾಗ ಏಸನ್ನ ಎದ್ರು ಎಲ್ಲ ಸೇವಕರಿಗೆ ಟ್ರೈನಿಂಗ್ ಕೊಟ್ಟರು, ಏಸ್ವಾಮಿ ಕೊಟ್ಟಂಗೆ ಅವರು ಹೋಗಿ ಜನಗಳಿಗೆ ಸುವಾರ್ತೆ ಹೇಳಿ ಆ ಸಂತತಿ ಇವಾಗ ಅವರಿಲ್ಲ, 10 ವರ್ಷ ಆಯ್ತು ಅವರಿಲ್ಲ ಭೂಮಿಯಲ್ಲಿ. ಆದರೂ ಕೂಡ ಅವರು ಬಿತ್ತಿದ ಬೀಜ ಅವರು ಒಬ್ಬರು ಸಂತತಿಗಳು ಆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ನ ಕೊಟ್ಟು ಎಲ್ಲರನ್ನ ದೇವರ ಕಡೆಗೆ ಪರಲೋಕ ರಾಜ್ಯಕ್ಕೆ ನಡೆಸ್ತಾ ಇದ್ದಾರೆ. ಯಾವಾಗ ಈ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ಸು ಬೆಳೆದೇ ಹೋಗ್ತಾರೋ, ಆವಾಗ ಹಿಂಜರಿದು ಬರ್ತಾರೋ, ಆವಾಗತ್ತ ನಾವು ಆವಾಗಲೇ ಓದಿದ್ವಿ ಜಡ್ಜಸ್ಸಲ್ಲಿ ಅವ್ರೇನು ಮಾಡ್ತಾರೆ, 2:23 ಶತ್ರುಗಳನ್ನು ಎಬ್ಬಿಸಿ ಅವ್ರನ್ನ ಸದೆ ಬಡಿತಾರೆ. ಈಗ ಶತ್ರು ಅಂದರೆ ಸೈತಾನನ್ನು ಎಬ್ಬಿಸಿ ಕಾಯಿಲೆಗಳು ತರ್ತಾರೆ, ಸಮಸ್ಯೆಗಳನ್ನ ತರ್ತಾರೆ, ಅವರಿಗೆ ನೆಮ್ಮದಿ ಸಮಾಧಾನ ಇಲ್ಲದೆ ಮಾಡ್ತಾರೆ. ಮತ್ತು ಅವರು ದೇವ್ರ ಕಡೆಗೆ ಬಂದಾಗ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗುತ್ತೆ. ನಂದು ಕೂಡ ಅಷ್ಟೇ, ಆಂಧ್ರದಲ್ಲಿ ಒಳ್ಳೆ ಅಭಿಷೇಕ ಕೃಪೆಯಲ್ಲಿ ಚೆನ್ನಾಗಿದ್ದೆ. ಬೆಂಗಳೂರಿಗೆ ಬಂದಿದ್ದ ತಕ್ಷಣ ಮತ್ತೆ ಸ್ಟಾರ್ಟಿಂಗಿಂದ ಮೇಲಕ್ಕೆ ಹಣದ ಆಶೀರ್ವಾದ, ಆತ್ಮಿಕ ಆಶೀರ್ವಾದ, ಆರೋಗ್ಯ, ನನ್ನಿಂದ ಇತರರಿಗೆ ಆಶೀರ್ವಾದ ಎಲ್ಲ ಇತ್ತು. ಮತ್ತೆ ನಾವು ಪ್ರಾರಂಭದಿಂದ ಇನ್ನೂ ಸ್ಟ್ಯಾಂಡರ್ಡ್ ಮಾಡಿ ಮನೆ ಮಾಡಿ ಇನ್ನೂ ನಾವು ಇನ್ನೂ ಬಿಸ್ನೆಸ್ ದುಡ್ಡು ಆದಾಯ ಮಾಡ್ಕೊಳ್ಳೋಕ್ಕೆ ಇನ್ನೂ ಟೈಮ್ ತಗೊಳುತ್ತಲ್ಲ, ಅಯ್ಯೋ ಫಸ್ಟಿಂದ ಮಾಡಬೇಕಾ ಅಂಥೇಳಿ ದೇವರೇ ನನಗೆ ಸ್ಟಾರ್ಟಿಂಗಲ್ಲೇ ಕೊಟ್ಬಿಡು ಅಂಥೇಳಿ ಕೋಪದಲ್ಲಿ ಪ್ರಾರ್ಥನೆ ಮಾಡೋದು, ವಾಕ್ಯ ಓದೋದೆಲ್ಲ ಬಿಟ್ಟೆ. ಇವಾಗ ಸ್ವಲ್ಪ ದಿನ ಮುಂಚೆ, 1 ವರ್ಷ ಕೂಡ ಆಗಿಲ್ಲ, ವರ್ಷ ಹತ್ರ ಬರ್ತಾಯಿದೆ, ಸರಿ ಶನಿವಾರ ಬಂದ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿ ಭಾನುವಾರ ಮಧ್ಯಾಹ್ನವರೆಗೂ ಊಟ ಮಾಡಿದೆ, ಪ್ರಾರ್ಥನೆ ಮಾಡಿ ಆತ್ಮಿಕದಲ್ಲಿ ಬೆಳೆಯೋಣ ಅಂತ ಸ್ವಲ್ಪ ಅವಕಾಶದಲ್ಲಿ ಬಂದೆ. ಅವ ಸೈತಾನ ಎಲ್ಲೋದ್ನೋ ಗೊತ್ತಿಲ್ಲ. ಅದಕ್ಕೆ ಮುಂಚೆ ಸೈತಾನ ನಮ್ಮನ್ನು ಪೀಡಿಸ್ತಾ ಇದ್ದ. ಕೊಟ್ಟಿದ ತಕ್ಷಣ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗಿಬಿಡ್ತು. ನಮ್ಮನ್ನು ಅದು ಚಿಕ್ಕ ಬ್ಲೆಸ್ಸಿಂಗ್ ಅಲ್ಲ, ಸರ್ರ ಅಂತ ಹೇಳ್ಕೊಂಡು ಮೇಲಕ್ಕೆ ಹೋಗ್ಬಿಟ್ರು. ಸುಮ್ಮನೆ ಒಪ್ಪಿಸಿ ಕೊಟ್ಟಿದ ತಕ್ಷಣ ಅಷ್ಟು ದೇವರು ಪ್ರೀತಿ ಮಾಡಿ ನಮ್ಮನ್ನು ಅವ್ರ ಐಕ್ಯತೆಯಲ್ಲಿ ಇಟ್ಕೊಳ್ಳೋಕ್ಕೆ, ನಮ್ಮ ಜೊತೆ ಮಾತಾಡೋದಕ್ಕೆ, ದರ್ಶನಗಳನ್ನ ಕೊಟ್ಟು ಮಾತಾಡೋದಕ್ಕೆ, ಅವ್ರ ಸ್ವರ ಕೇಳಿ ನಮ್ಮ ಜೊತೆ ಐಕ್ಯತೆವಾಗಿ ಇರೋದಕ್ಕೆ, ನಾವು ಆತ್ಮಿಕದಲ್ಲಿ ಬೆಳೆದು ಸಂತತಿಗಳನ್ನ ಬೆಳೆಸೋದಕ್ಕೆ ಭಾಳ ಇಷ್ಟಪಡ್ತಾರೆ. ಆದರೆ ಅದರ ಪ್ರಕಾರ ನಾವು ನಡಿಬೇಕಲ್ಲ. ಇವಾಗ ನಾವು ತಿಮೋತಿಯಲ್ಲಿ ನೋಡಿದಾಗ ತಿಮೋತಿಯನ್ನು ಅವ್ರ ಅಜ್ಜಿ ಬಂದು ದೇವರಲ್ಲಿ ನಡೆಸಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಇವಾಗ ಇಂಡಿಯಾದಲ್ಲಿ ಕಲ್ಚರಲ್ ಪ್ರಕಾರ ತಂದೆ ತಾಯಿನ ಮಕ್ಕಳು ಮದುವೆ ಆದವರು ಅವರು ತಂದೆ ತಾಯಿನ ಜೊತೆಯಲ್ಲಿ ಇಟ್ಕೊತಾರೆ. ಅದು ಇಂಡಿಯನ್ ಕಲ್ಚರಲ್. ಹೊರದೇಶದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಂದೆ ಮದುವೆ ಆಗಿದ ತಕ್ಷಣ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಡೈವರ್ಸ್ ಕೊಟ್ಟು ತಾಯಿಗೆ ಎಷ್ಟು ಗಂಡ, ತಂದೆಗೆ ಎಷ್ಟು ಹೆಂಡ್ತಿ ಅಂತ ಗೊತ್ತಾಗ್ತಾಯಿಲ್ಲ. ಮಕ್ಕಳಿಗೆ ಯಾರು ಒರಿಜಿನಲ್ ತಂದೆ ಯಾರು ತಾಯಿ ಅಂತ ಗೊತ್ತಿಲ್ಲ. ಇಂಗ್ಲೆಂಡ್ ದೇಶ ಒಂದು ಕಾಲದಲ್ಲಿ ಪ್ರಪಂಚಕ್ಕೆ ಸುವಾರ್ತೆ ಹರಡಿದ ದೇಶ, ಅಮೇರಿಕ ಪ್ರಪಂಚಕ್ಕೆ ಸುವಾರ್ತೆ ಹರಡಿದ ದೇಶ. ಈಗ ಪಾಪಗಳು ಹೆಚ್ಚಾಗಿ ಗಂಡ ಹೆಂಡ್ತಿ ಕುಟುಂಬ ಇದ್ರೇ ಮಕ್ಕಳು ಸ್ಪಿರಿಚುವಲ್, ಇವಾಗ ಹೇಳಿದ್ನಲ್ಲ ಮಕ್ಕಳನ್ನ ದೇವರಲ್ಲಿ ಬೆಳೆಸ್ಬೇಕಂತ, ಅದು ಬೆಳೆಸದೇ ಇರೋದರಿಂದ ಈಗ ಇಂಗ್ಲೆಂಡ್ ದೇಶ ಭಿಕ್ಷುಕರ ದೇಶ ಆಗಿದೆ. ದುಡ್ಡಿಲ್ಲದೆ ಎಕನಾಮಿಯಲ್ಲಿ ಬಿದ್ದಿದೆ. ಅಮೇರಿಕ ಬಿದ್ದಿದೆ. ಕಾರಣ ಏನಂತ ಹೇಳಿದ್ರೆ, ಅವರು ಆ ಮೊಮ್ಮಕ್ಕಳಿಗೆ ಆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ ಕೊಡದೆ ಹೋದರು. ನೆಮ್ಮದಿ ಇಲ್ಲ, ಸಮಾಧಾನವಿಲ್ಲ, ದೇಶನೇ ಒಡೆದೋಯ್ತು. ಯಾಕಂದರೆ ದೇವರು ಇದ್ದರೆ ಆ ಸಮಾಧಾನ ಇರಬೇಕು. ಸೌತ್ ಕೊರಿಯಾಗೆ ನಾನು ಹೋಗಿದ್ದಾಗ ಅಲ್ಲಿ ಸೌತ್ ಕೊರಿಯಾದಲ್ಲಿ ಹೇಳಿದ್ರು, ನಮ್ಮ ಪಾಡಿಗೆ ನಾವು ಭಾಳ ಬಡ ದೇಶ ಇದು. ಜಪಾನ್ನವರು ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಬಂದು ತುಳಿದು ಊಟ ಇಲ್ಲದೆ ಎಲ್ಲರೂ ಎಲೆಗಳನ್ನ ತಿಂದ್ರಂತೆ. ಸೌತ್ ಕೊರಿಯಾದವರು ಎಲೆಗಳನ್ನ ತಿಂದ್ರಂತೆ, ಅಷ್ಟು ಬಡತನ ಇತ್ತಂತೆ. ದೇವ್ರನ್ನ ನಂಬ್ಕೊಂಡೇ ಬರ್ತಿದ್ರಂತೆ ಬಡತನದಲ್ಲಿ. ಅದು ಹೆಂಗೆ ಶ್ರೀಮಂತ ದೇಶ ಆಯ್ತು ಗೊತ್ತಿಲ್ಲ, ಶ್ರೀಮಂತರ ದೇಶ ಆಯಿತು. ಆದರೆ ಇವರು ಶ್ರೀಮಂತ ಆಗಬೇಕಂತ ಕೇಳಿಲ್ಲ, ಆತ್ಮಿಕದಲ್ಲಿ ಬೆಳೆದ್ರು ಹಣ ಸಿಗ್ತವ್ರು. ಮತ್ತೆ 6:33 ಹೇಳಿದ ಹಾಗೆ ಮೊಟ್ಟ ಸಹ ದೇವ್ರ ರಾಜ್ಯನ ನೀತಿಯನ್ನು ಹುಡುಕ್ರಿ ಅಂತ. ನಮ್ಮ ಕೆಲಸ ಆತ್ಮಿಕದಲ್ಲಿ ಹುಡುಕಿದಾಗ ಲೋಕಾಶೀರ್ವಾದ ಅವರೇ ಕೊಟ್ಟರು. ಅವರು ಜೊತೆಗೆಲ್ಲ ಇದ್ವಲ್ಲ, ಅವರು ಅದನ್ನು ಹೇಳಿದ್ರು. ನಮಗೆ ಇದು ಹೆಂಗೆ ಬೆಳೀತೋ ಗೊತ್ತಾಗಿಲ್ಲ, ನೋಡಿದ್ರೆ ಒಳ್ಳೆ ಆದಾಯ ಬರುವ ದೇಶವಾಗಿ ಮಾರ್ಪಡ್ತು ಅಂತ. ಆ ರೀತಿಯಾಗಿ ನಾವು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ದೇವರನ್ನು ಕೊಡಬೇಕು. ಇವಾಗ ಸೌತ್ ಕೊರಿಯಾ ಬೆಳೀತು, ಇವಾಗ ದುಡ್ಡಿಲ್ಲದೆ ಇರುವ ದೇಶಗಳೆಲ್ಲ, ದುಡ್ಡಿರೋ ದೇಶ ಎಲ್ಲ ಬಿದ್ದೋಗ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ದೇವರನ್ನು ಮೊಮ್ಮಕ್ಕಳಿಗೆ ಕೊಡೋದನ್ನು ಬಿಟ್ಬಿಟ್ರು.
ಮೊಮ್ಮಕ್ಕಳಿಗೆ ಕೊಡೋದನ್ನು ಬಿಟ್ಟು ಪಾಪದ ಜಾಗದಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾರೆ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸುದ್ದಿಮದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ ದಿನದಲ್ಲಿ ನಾವು ಆತ್ಮಿಕದಲ್ಲಿ ಬೆಳೀತಾನೇ ಇರಬೇಕು. ಅದಕ್ಕೆ ಮುಗಿಂಪಿಲ್ಲ, ಅದಕ್ಕೆ ಎಂಡಿಲ್ಲ. ಆಕಾಶ ಭೂಮಿ ಎಷ್ಟಿದೆಯೋ ಅಷ್ಟು ಮಟ್ಟಿಗೆ ದೇವರಾಗೆ ಮಾರ್ಪಾಡಿಕೊಂಡು ಅವರ ಹೋಲಿಕೆಯಾಗಿ ಮಾರೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ಸಲ್ಲಿ ಡ್ಯಾನಿಯಲ್ ಆಗಿ ನಾವು ಬೆಳೀತಾ ಇರಬೇಕು. ಅವರು ಕೋರೆಷಿನ ಕಾಲದಲ್ಲಿ, ದರ್ಶಿವೇಶ ಕಾಲದಲ್ಲಿ, ಎಲ್ಲ ಕಾಲದಲ್ಲಿ 3 ರಾಜರುಗಳು ಬಂದು ಹೋದ್ರೂ ಅವರ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ ಬೆಳೀತಾ ಇತ್ತು. ಆ ರೀತಿಯಾಗಿ ಯೋಸೇಫನ ಕಾಲದಲ್ಲಿ 75 ವರ್ಷ ಅವರು ತಂದೆ ರೂಲಿಂಗ್ ಮಾಡಿದ್ರು. ಆ ರೂಲಿಂಗ್ ಕಾಲದಲ್ಲಿ ಆತ್ಮಿಕದಲ್ಲಿ ಬೆಳೆದರು. ಆ ರೀತಿ ನಾವು ತಂದೆ ಬಿದ್ದು ಆತ್ಮಿಕದಲ್ಲಿ ನಾವು ನಿಮ್ಮ ಹಾಗೆ ಬೆಳಿಬೇಕು. ಮೇಘದೋಪಾದಿಯಲ್ಲಿ ಎಷ್ಟೋ ಜನ ಇದ್ದಾರೆ, ಅವ್ರನ್ನ ನೋಡಿ ನಾವು ಬೆಳಿಬೇಕು. ಬಿದ್ದೋಗಿರೋನ್ನ ನೋಡೋದಲ್ಲ, ಯೇಸುವೆ ಬೀಳದೆ ಇರೋರನ್ನ ನೋಡಿ ನಾವು ಬೆಳಿಬೇಕಂತ ನೀವು ತೋರಿಸ್ಕೊಟ್ಟಿದ್ದೀರ. ನಾವು ಬೆಳೆಯೋದಕ್ಕೆ ಸಹಾಯ ಮಾಡು. ಅದು ಮಾತ್ರವಲ್ಲ ತಂದೆ, ನಾವು ಬೆಳೆದು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಸಂತತಿಗಳಿಗೆ ದೇವರನ್ನು ಕೊಟ್ಟು ಆ ಸ್ಪಿರಿಚುವಲ್ ಆತ್ಮಿಕತೆಯನ್ನು ಕೊಡಬೇಕಾಗಿ ನೀನು ಕೊಟ್ಟಿರೋದಕ್ಕಾಗಿ ಅದನ್ನು ಕೊಡೋದಕ್ಕೆ ಸಿದ್ಧ ಮಾಡು. ಅಲ್ಲ, ಲೋಕದಲ್ಲಿರುವ ಆಶೀರ್ವಾದಗಳನ್ನ ಕೊಡ್ತಾಯಿದ್ದೀವಿ, ಮಾಂಸಿಕಗಳನ್ನು ಕೊಡ್ತಾಯಿದ್ದೀವಿ ಅದು ಅಳಿದು ಹೋಗುವಂಥದ್ದು. ಯೇಸುವೆ, ವಾಕ್ಯದಲ್ಲಿ ನಾವು ನೋಡಿದಾಗ ತಂದೆ ಯೇಸುವೆ, ನಾವು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ದೇವರನ್ನು ಕೊಡದೇ ಇರುವ ಒಂದು ಸಂತತಿ ಬಂತಂತ ನಾವು ನೋಡ್ತೀವಿ. ದೇವ್ರನ್ನ ನಂಬಿಕೊಂಡು ಆ ಸಂತತಿಗಳು ಬಂದಿರೋದ್ರಿಂದನೇ ಶತ್ರುಗಳು ಎದ್ರು ಅಂತ ನಾವು ನೋಡಿದ್ವಿ. ಈ ರೀತಿಯಾಗಿ ಪಾಪಗಳು ಹೆಚ್ಚಾಗ್ತಾ ಇದೆ. ಯೇಸುವೆ, ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ ಇಲ್ಲದ ಹಾಗೆ ಈ ಮ್ಯೂಸಿಕ್ ಸಿಸ್ಟಮ್ಗಳೆಲ್ಲ ಬಂದರೂ ಕೂಡ ಉದ್ವೇಗಗಳು ತಂದೆ ಭಾವನಾತ್ಮಕವಾಗಿ ಮಾಂಸಿಕದಲ್ಲಿ ಆರಾಧನೆ ಮಾಡೋದು, ಸತ್ಯಗಳಿಲ್ಲ. ಮೇಘದೋಪಾದಿಯಲ್ಲಿ ಎಷ್ಟೋ ಜನ ಸಾಕ್ಷಿಗಳು ನಮಗೆ ಮುಂಚೆ ಇದ್ದವರು ಒಳ್ಳೆ ರೀತಿಯಲ್ಲಿ ಈ ದೇಶವನ್ನು ತಂದೆ ಸಾಕ್ಷಿಯಾಗಿ ನಿಂತು ಆತ್ಮಿಕದಲ್ಲಿ ನಿನಗೆ ತಂದೆ ಸಾಯೋವರೆಗೂ, ರಕ್ತ ಸಾಕ್ಷಿಯಾಗಿ ಮರಣ ಹೊಂದುವವರೆಗೂ ನಿನಗೆ ಪ್ರತಿಫಲವನ್ನು ಕೊಟ್ಟು ಯೇಸುವೆ ಹೋದರು. ಆ ರೀತಿಯಾಗಿ ನಾವು ಬೆಳೆಯೋದಕ್ಕೆ ಕೃಪೆ ಮಾಡು. ನನ್ನ ರಕ್ತ ನಮ್ಮ ಮೇಲೆ ಚೆಲ್ಲಲ್ಪಡಲಿ, ನನ್ನ ಕೃಪೆ ನಮ್ಮ ಮೇಲೆ ಬಹಳವಾಗಿ ಆಳ್ವಿಕೆ ಮಾಡಲಿ. ಮಾತಾಡಿದ್ದು ನೀನಾಗಿರೋದ್ರಿಂದ ಸ್ತೋತ್ರ. ಕೃಪೆ ಮೇಲೆ ಕೃಪೆ ನಮಗೆ ಬರಲಿ, ದಯೆ ಮೇಲೆ ದಯೆ ನಮ್ಮ ಮೇಲೆ ಇಳಿದು ಬರಲಿ. ಯೇಸುವೇ, ಸ್ತೋತ್ರ. ಕೂಡಿ ಬಂದಿರೋನ್ನ ಆಶೀರ್ವದಿಸು, ದಯೆ ತೋರಿಸು. ವಾಕ್ಯದ ಮೂಲಕವಾಗಿ ತಂದೆ ನಾವು ಬೀಳೋದು ಎದ್ದಳೋದು ಹಾಗೆ ಆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ನೆಸ್ನ ಮುಟ್ಟೋವರೆಗೂ ನಾವು ಬೆಳೆದುಕೊಂಡು ಹೋಗಲು ಕೃಪೆ ಮಾಡು. ಮೋಸೆ ದೊಡ್ಡ ಕಾರ್ಯ ಮಾಡಿದ್ರು, ದೊಡ್ಡ ಸಾಧನೆಗಳು ಮಾಡಿದ್ರು. ಕಡೆಯಲ್ಲಿ ತಂದೆ ನಿನ್ನ ಮಾತಿಗೆ ವಿಧೇಯರಾಗದ ಹಾಗೆ, ಕಾನಾನ್ ದೇಶಕ್ಕೆ ಹೋಗದ ಹಾಗೆ ಅವರು ಪಾಪ ಮಾಡಿ ಅಲ್ಲೇ ಮರಳಲ್ಲೇ ಉಣಲ್ಪಟ್ಟರು. ಇದುವರೆಗೂ ಸಮಾಧಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಆ ರೀತಿಯಾಗಿ ತಂದೆ ನಾವು ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ಸಿ ಬೆಳೆದು ಪಾಪ ಮಾಡಿ ಬಿದ್ದು ಹೋಗದ ಹಾಗೆ ನಿಂತು ಫಲ ಕೊಡುವರಾಗಿ ಮಾರ್ಪಡಿಸಬೇಕಾಗಿ, ನಿತ್ಯ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳಬೇಕಾಗಿ ಆತ್ಮಿಕದಲ್ಲಿ ಬೆಳೆದು ಇತರ ಸಂತತಿಗಳನ್ನು ಬೆಳೆಸಲು ಕೃಪೆ ಮಾಡು. ನಮ್ಮ ಸಂತತಿಗಳನ್ನು ಯೇಸುವೆ, ದೇವರು ತಿಳಿದೇ ಇರುವ ಒಂದು ಸಂತತಿ ಉದ್ಭವಿಸಿದ ಹಾಗೆ ದೇವರನ್ನು ಕೊಡಲು, ಮಾತಾಡಲು ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದಿದ್ದೇವೆ ತಂದೆಯೇ, ಆಮೇನ್.